ಎಂಟೈರ್ ಓವರ್ ಆಲ್ ಫ್ರಂಟ್ ಎಲಿವೇಶನ್ ಏನಿದೆ ಅದು ಒಂದೇ ಪಿಲ್ಲರ್ ಅಲ್ಲಿ ಸ್ಟ್ಯಾಂಡ್ ಆಗಿರೋದು, ಲೈಕ್ ಮೆಟ್ರೋ ಪಿಲ್ಲರ್ ತರ. ಟೀಕುಡ್ ಡೋರ್ ವಿತ್ 2 ಓಪನ್. ಇದೊಂದು ಫಿಶ್ ಪಾಂಡ್. ಮೀನೆಲ್ಲ ಬಿಟ್ಟಿರಲ್ಲ ಸರ್? ಹೌದು, ದೇವ್ರ ಮನೆಯೂ ಕೂಡ ಆಸ್ ಪರ್ ವಾಸ್ತು ನಾರ್ತ್ ಈಸ್ಟ್ ಕಾರ್ನರ್ ಬಂದಿದೆ. ಡೈನಿಂಗ್ ಹಾಲ್ ಪಕ್ಕನೇ ಒಂದು ಪಾಸಿಟಿವ್ ವೈಬ್ಸ್, ಇದು ಗ್ರೀನರಿ ಇಂಡೋರ್ ಗಾರ್ಡನ್ ಮಾಡಿದ್ದೀವಿ. ಒಂದು ಚಿಮ್ನಿ ಕೊಡ್ತೀವಿ ಆಲ್ಮೋಸ್ಟ್. ಆಮೇಲೆ ಒಂದು ಹಾಬ್ ಕೊಡ್ತೀವಿ. ಮೈಕ್ರೋವೇವ್ ಇರುತ್ತೆ. ಮೈಕ್ರೋವೇವ್ ಇದೆಯಾ? ಮೈಕ್ರೋವೇವ್ ಕೂಡ ಕೊಡ್ತೀವಿ. ಇನ್ಬಿಲ್ಟು. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾವು ವುಡ್ಡಲ್ಲಿ ಸ್ಟೆಪ್ಸ್ ಮಾಡಿದ್ದೀವಿ. ನಿಜ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಇದಂತೂ. ಮಾಸ್ಟರ್ ಬೆಡ್ರೂಮ್ ಇದು. ಫ್ಲೋರಿಂಗ್ ಬಂದು ವುಡ್ ವರ್ಕಲ್ಲಿ ಮಾಡಿರುವಂಥ ಫ್ಲೋರಿಂಗು. ಕಿಂಗ್ ಸೈಜ್ ಕಾಟು. ವಿಂಡೋಸ್ ಅಷ್ಟೇ, ರೌಂಡ್ ವಿಂಡೋ. ಎಲ್ಲ ರೆಗ್ಯುಲರ್ ಆಗಿ ಸ್ಕ್ವೇರ್ ವಿಂಡೋ ಮಾಡ್ತಾರೆ, ಇಲ್ಲ ರೆಕ್ಟಾಂಗಲ್ ಮಾಡ್ತಾರೆ. ಓಕೆ, ನಾವು ಇದೊಂದು ಹೊಸ ಕಾನ್ಸೆಪ್ಟ್ ಬಂದು ಹೋಮ್ ಥಿಯೇಟರ್ ರೂಮ್. ಈ ಕಡೆ ಇದೆ ನೋಡಿ ಸ್ಕ್ರೀನು. ಎಲ್ಲ DTS ಎಫೆಕ್ಟ್ ಅನ್ನೇ ಸೇಮ್. ಈಗ ಥಿಯೇಟರ್ ಏನಿದೆ ಅದೇ ಕಾನ್ಸೆಪ್ಟ್ ಅಲ್ಲೇ ಇದನ್ನು ಮಾಡಿರೋದು. 14 ಫೀಟ್ ವಿಂಡೋ, 14 by 7 ಫೀಟ್. 14 by 7 ಫೀಟು ವಿಂಡೋ ಇದೆ. ಇಲ್ಲೊಂದು ಸಿಟ್ಔಟ್ ಇದೆಯಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನಾನು ನಿಮಗೆ ಇವತ್ತು ಕೊಪ್ಪ ಗೇಟು ಜಿಗಣಿ, ಇಲ್ಲಿ ಹರಪ್ಪ ಗ್ರೀನ್ ವುಡ್ಸ್ ಏನಿದೆಯಲ್ಲ ಗೇಟೆಡ್ ಕಮ್ಯುನಿಟಿ, ಅಲ್ಲಿ ಒಂದು ಡ್ಯೂಪ್ಲೆಕ್ಸ್ ತ್ರಿಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಇದು ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ. 30 by 50 ನಾರ್ತ್ ಗೇಟು, ನಾರ್ತ್ ಮೇನ್ ಡೋರ್ ಹೊಂದಿರುವಂತಹ ತ್ರಿಪ್ಲೆಕ್ಸ್ ಮನೆ ಇದಾಗಿರುತ್ತೆ. ಫ್ರಂಟ್ ಎಲಿವೇಷನ್ ನೋಡಿದ್ದೀರಾ, ಲೈಕ್ ರಸ್ತೆ ಕೂಡ ನೋಡ್ತಾ ಇದ್ದೀರಾ. ಏನು ನಮಗೆ ಮೇನ್ ಗೇಟ್ ಕಾಣಿಸ್ತಾ ಇದೆ, ಸ್ಟ್ರೈಟಾಗಿ ಹಾಗೆ ಬಂದು ಲೆಫ್ಟಲ್ಲಿರುವಂತಹ ಮನೆ ಇದ್ದಾಗಿರುತ್ತೆ. ರಸ್ತೆ ಆಲ್ಮೋಸ್ಟ್ ನಮಗೆ 60 ಫೀಟು ವೈಡ್ ಆ್ಯಂಗಲಲ್ಲಿ ಸಿಗುತ್ತೆ. ಮತ್ತು ಇವ್ರದ್ದು ಕನ್ಸ್ಟ್ರಕ್ಷನ್ ಏನೇನು ಮಾಡಿಕೊಡ್ತಾರೆ ಈ ಮನೆಯ ಬಗ್ಗೆ ಅಂತ ಫುಲ್ ಡೀಟೇಲ್ಸ್ ನಾನು ನಿಮಗೆ ಚಾರ್ಟೇ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಡೈರೆಕ್ಟಾಗಿ ಕಾಲ್ ಕೂಡ ಮಾಡಬಹುದು. ನೀವು ಎಷ್ಟೋ ಮನೆ ನೋಡಿರ್ತೀರ, ಬಟ್ ಈ ಮನೆ ಥರ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮನೆ ಬಗ್ಗೆ ಇಂಚಾಗಿ ಈ ಮನೆ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋ ಸಂತೋಷ್ ಅನ್ನೋರು ನಮ್ಮ ಜೊತೆಗಿದ್ದಾರೆ. ಅವ್ರು ಫುಲ್ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳ್ತಾರೆ. ಸಂತೋಷ್ ಸರ್, ನಮಸ್ತೆ. ನಮಸ್ತೆ ಫೈರು ಅವರೇ, ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್. ಹೌದು, ಆಲ್ಮೋಸ್ಟ್ 1 ವರ್ಷ ಆಯ್ತಾ ಬಂತು. ಓಕೆ, ಇವತ್ತು ನಿಮ್ಮನ್ನ ಏನಕ್ಕೆ ಕರೆಸಿರೋದು ಅಂದರೆ ಹಾಂ, ಡಿಸೈನೈಟ್ಸ್ ಕಡೆಯಿಂದ ಒಂದು ಎಲಿಗೆಂಟ್ ಬಂಗ್ಲೆನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಓಕೆ, ಇದು ಆಕ್ಚುಲಿ ಬಂದು ಸೇಲ್ ಬಿಲ್ಡಿಂಗ್. ಓಕೆ, ಇವಾಗ ಡ್ರೀಮ್ಸ್ ಕಮ್ ಟ್ರೂ ಅಂತ ಏನು ಹೇಳ್ತಾರೆ ಅದನ್ನ ನಾನು ನಿಮಗೆ ಈ ಬಿಲ್ಡಿಂಗ್ ಅಲ್ಲಿ ನಾನು ತೋರಿಸ್ತೀನಿ. ನಾನು ಈ ಮನೆ ನೋಡಿ ತಲೆ ತಿರುಗೋಯ್ತು. ನನಗೇನು ಎಕ್ಸ್ಪ್ಲನೇಷನ್ ಮಾಡ್ಬೇಕಂತನೂ ಅರ್ಥ ಆಗ್ತಾಯಿಲ್ಲ. ಇದು ನಿಮ್ಮ ಬಾಯಿಂದಾನೇ ಕೇಳೋಣ ಅಂತ ಒಂದು ಆಸೆ. ಹೇಳ್ತೀರಲ್ಲ? ನೋಡಿ, ಫಸ್ಟ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪಾರ್ಕಿಂಗ್ ಅಲ್ಲಿ ಆಂಪಲ್ ಸ್ಪೇಸ್ ಮಾಡಿದೀವಿ. ಈ ಕಡೆ ಒಂದು XUV ನಿಂತ್ಕೋಬಹುದು, ಈ ಕಡೆ ಒಂದು XUV, ಆ ಕಡೆ ಒಂದು ಹ್ಯಾಚ್ ಬ್ಯಾಕ್ ನಿಂತ್ಕೋಬಹುದು. ಓಕೆ, ಪ್ಲಸ್ ಒಂದು 4 to 5 2 ವೀಲರ್ಸ್. ಆಂಪಲ್ ಸ್ಪೇಸ್ ಇದೆ, ಆರಾಮಾಗಿ ನಿಂತ್ಕೋಬಹುದು. ಆಮೇಲೆ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದು ಒಂದು ಪಿಲ್ಲರ್ ಇದೆಯಲ್ಲ, ಸೊ ಇದು ಏನಾಗಿದೆ ಅಂತಂದ್ರೆ ಎಂಟೈರ್ ಓವರ್ ಆಲ್ ಫ್ರಂಟ್ ಎಲಿವೇಶನ್ ಏನಿದೆ ಅದು ಒಂದೇ ಪಿಲ್ಲರ್ ಅಲ್ಲಿ ಸ್ಟ್ಯಾಂಡ್ ಆಗಿರೋದು. ಓಕೆ, ಫ್ರಂಟ್ ಸೈಡ್ ಜಸ್ಟ್ ಒಂದೇ ಪಿಲ್ಲರ್, ಇದಕ್ಕೆ ಒಂದೇ ಪಿಲ್ಲರ್. ಆಯ್ತಾ, ನಮ್ಮ ಸ್ಟ್ರಕ್ಚರಲ್ ಡಿಸೈನ್ ಏನು ಕೊಟ್ಟಿದ್ದಾರೆ ಇಂಜಿನಿಯರ್, ಆ ಬೇಸ್ ಮೇಲೆ ಇದನ್ನ ಮಾಡಿದೀವಿ. ಲೈಕ್ ಮೆಟ್ರೋ ಪಿಲ್ಲರ್ ತರ. ಮೆಟ್ರೋ ಪಿಲ್ಲರ್ ತರ. ಇದರಲ್ಲಿ ಆಲ್ಮೋಸ್ಟ್ ಒಂದು 80 to 125 mm ರಾಡ್ಸ್. ಓಕೆ, ಆಯ್ತಾ, ವೆಯ್ಟ್ ಈ ತರ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈಗ ಒಂದು ಕಡೆ 4 ಸೈಡ್ ಅಂದ್ರೆ ಆ ಕಡೆಗೆ ಈ ಕಡೆಗೆ ಇಲ್ಲಿ. ಸೊ ಸೆಂಟರ್ ಆಫ್ ದ ಪಿಲ್ಲರ್. ಹೌದು, ಒಂದೇ ಪಿಲ್ಲರ್ ಇದಕ್ಕೆ ಇರೋದು. ಓಕೆ, ಫ್ರಂಟ್ ಸೈಡ್ಗೆ ಏನು ಎಲಿವೇಶನ್ ಬರುತ್ತೆ ಅದಕ್ಕೆಲ್ಲ ಒಂದೇ ಪಿಲ್ಲರ್ ಒಂದು. ಆಮೇಲೆ ಏನಾಗಿದೆ ಅಂದ್ರೆ, ಇವಾಗ ಮೇನ್ ಡೋರ್ ಹೋಗೋಣ. ಸೊ ಇದೇ ಮೇನ್ ಎಂಟ್ರೆನ್ಸ್. ಇದು ಬಂದು ನಾರ್ತ್ ಫೇಸಿಂಗ್ ಡೋರು, ಸೈಡ್ ಕೂಡ ನಾರ್ತ್ ಫೇಸಿಂಗು. ಇದು ಸ್ಟೇರ್ ಕೇಸ್ ಎಲ್ಲ ನೀವು ಯಾವುದು ಇಟಾಲಿಯನ್ ಮಾರ್ಬಲ್? ಇಲ್ಲ, ಇದು ಬಂದು ಕಚೇರಿ, ಅದು ಲೈಕ್ ಮಾರ್ಬಲ್ ತರನೇ. ಆಯ್ತಾ, ಥಿಕ್ನೆಸ್ಸು ಅಷ್ಟೇ. ಇದು 15 mm ಥಿಕ್ನೆಸ್ ಬರುತ್ತೆ. ಮಾರ್ಬಲ್ಗಿಂತಲೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇದು. ಓಕೆ, ಆಲ್ಮೋಸ್ಟ್ ರೇಟ್ ಕೂಡ ಅಷ್ಟೇ ಬರುತ್ತೆ. ರೈಟ್. ಮತ್ತು ಇದೇನು ಸರ್, ಇದು ಸ್ಟೋನಾ? ಇದು ಬಂದು ಸ್ಟೋನ್ ಟೈಪೇನೆ, PU ಬೋರ್ಡ್ ಅಂತೀವಿ ಇದಕ್ಕೆ, PU ಸ್ಟೋನ್ ಅಂತೀವಿ. ಆಯಿತಾ, ಇದು ಇವಾಗೆಲ್ಲ ಹೊಸದಾಗಿ ಬರ್ತಾ ಇರುವಂಥ ಮೆಟೀರಿಯಲ್. ಯಾಕೆಂದರೆ ಮನೆ ಕಟ್ಟೋದು ಎಲ್ಲರೂ ಕಟ್ತಾರೆ, ಆದರೆ ಅದ್ರಲ್ಲೊಂದು ಕ್ರಿಯೇಟಿವಿಟಿ ಇರಬೇಕು ಏನಾದ್ರೂ. ರೈಟ್.
ಸೊ ಆ ಕ್ರಿಯೇಟಿವಿಟಿನ ನಾವು ಈ ಮನೆ ಒಳಗಡೆ ನಿಮಗೆ ತೋರಿಸ್ತೀವಿ, ಏನೇನು ಹೊಸದಾಗಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಹಾಗೆ ಒಂದು ಇದು ಟೀಕುಡ್ ಡೋರ್ ಇದು, ಆಯಿತಾ? ಟೀಕುಡ್ ಡೋರ್ ವಿತ್ 2 ಓಪನಬಲ್. ಓಕೆ, 2 ಫೋಲ್ಡಬಲ್ ಇರುವಂಥದ್ದು. ಹೌದು, ಇದು ಆಲ್ಮೋಸ್ಟ್ 6 ಫೀಟ್ ಬೈ 8 ಫೀಟ್ ಬರುತ್ತೆ ಡೋರ್ ಮೆಜರ್ಮೆಂಟು. 2 ಡೋರಿಗೆ ಸಮ ಇದು. ಓಕೆ, ನಾನು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಹೊರಗಡೆ ತೋರಿಸ್ಬಿಡ್ತೀನಿ. ನೋಡಿ ಈ ಥರ ಲೊಕೇಶನ್ನು ಬಾ. ಓಕೆ, ಒಳಗಡೆ ಹೋಗೋಣ. ಒಂದು ನಿಮಿಷ. ನೋಡಿ, ಡೋರ್ ಈ ರೀತಿ ಓಪನ್ ಆಗುತ್ತೆ, 2 ಕಡೆಗೆ ಓಪನ್ ಆಗುತ್ತೆ. ಬಂದಿದ ತಕ್ಷಣ ಗ್ರೀನರಿ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯೂಮನ್ ಬೀಯಿಂಗು. ರೈಟ್ ಸರ್. ಯಾಕೆಂದರೆ ಆಕ್ಸಿಜನ್ ಬೇಕೇ ಬೇಕಲ್ಲ. ಸೊ ಹಂಗಾಗಿ ಗ್ರೀನರಿ ಮಾಡಿದ್ದೀವಿ. ಸೊ ಇದು ನಮಗೆ ವೆಲ್ಕಮ್ ಬೋರ್ಡು. ಹೌದು. ಇದು ಏನಾದರೂ ಇದು ಬಂದು ಶೂ ರ್ಯಾಕ್. ಓಕೆ. ಆಮೇಲೆ ಹಾಗೆ ಹೊರಗಡೆ ಬಂದರೆ ರೈಟ್ ಇಟ್ಕೊಂಡ್ರೆ ಫ್ಲೋರಿಂಗ್ ಎಲ್ಲ ಏನು ಯೂಸ್ ಮಾಡಿದ್ದೀರಾ? ಇಟಾಲಿಯನ್ ಮಾರ್ಬಲ್. ಓವರ್ ಆಲ್ ಬಿಲ್ಡಿಂಗು ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ಲೇ ಹಾಕಿರೋದು. ಓಕೆ. ಆಮೇಲೆ ಮೈನ್ ಡೋರಿಂದ ಸ್ಟ್ರೈಟ್ ಬಂದರೆ ಹಾಂ, ನಾವು ಡೈನಿಂಗ್ ಹಾಲ್ಗೆ ಎಂಟ್ರಿ ಆಗ್ತೀವಿ. ಈಗ 2 ಪಾರ್ಟಿಷನ್ ಇದೆ, ಒಂದು ಲೆಫ್ಟು ಮತ್ತು ಸೈಡ್ಗೆ ಡೈನಿಂಗ್ ಹಾಲು, ಕಿಚನ್ನು, ಗೆಸ್ಟ್ ರೂಮ್ ಇದೆ. ಓಕೆ. ರೈಟ್ ಸೈಡ್ಗೆ ಲಿವಿಂಗ್ ಹಾಲ್ ಇದೆ. ಫಸ್ಟ್ ನಾವು ರೈಟ್ ಸೈಡಿಂದ ಲಿವಿಂಗ್ ರೂಮ್ ತೋರಿಸ್ಬಿಡೋಣ ಹಾಗಾದರೆ. ಆಯ್ತು, ಬನ್ನಿ. ಅದಕ್ಕಿಂತ ಮುಂಚೆ ನಮ್ಗೆ ಎಂಟ್ರಿಗೆ ಏನೋ ವಾಟರ್ ಥರ ಕಾಣಿಸ್ತಿದೆಯಲ್ಲ, ಇದು ಬಂದು ಫಿಶ್ ಪಾಂಡ್. ಮೀನೆಲ್ಲ ಬಿಟ್ಟಿರಲ್ಲ ಸರ್? ಹೌದು, ಫಿಶ್ ಪಾಂಡು ಇದು ಮಾಡಿದ್ದೀವಿ. ಓಕೆ. ಯಾಕೆಂದರೆ ಆಂಬಿಯನ್ಸ್ ಯಾವಾಗಲೂ ಕೂಲಾಗಿರಬೇಕು. ಆಮೇಲೆ ಮೈಂಡು ಅಷ್ಟೇ, ಪಾಸಿಟಿವ್ ಎನರ್ಜಿ ಒಳಗಡೆ ಬಂದ ತಕ್ಷಣನೇ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಬೇಕು ಮನೆಯಲ್ಲಿ. ಸೊ ಹಂಗಾಗಿ ಆಮೇಲೆ ಇದು ಅಷ್ಟೇ, ಮೋಲ್ಡು ಅಷ್ಟೇ, ಸ್ಟೆಪ್ ಬೈ ಸ್ಟೆಪ್ ಮೋಲ್ಡಿಂಗ್ ಅಂತ ಹೇಳ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಓಕೆ, ಇದು ಲಿವಿಂಗ್ ರೂಮು. ಹೌದು, ಇದು ಲಿವಿಂಗ್ ಹಾಲು. ಸರ್ ಅದು ಟಿ ವಿ ಕ್ಯಾಬಿನೆಟಾ? ಇಲ್ಲ, ಇದು ಟಿವಿ ಕ್ಯಾಬಿನೆಟ್ ಅಲ್ಲ. ಇದು ಕೂಡ ಇಟಾಲಿಯನ್ ಮಾರ್ಬಲ್. ಇಟಾಲಿಯನ್ ಮಾರ್ಬಲ್ ಅದು? ಓಕೆ. ಇದು ಇಟಾಲಿಯನ್ ಮಾರ್ಬಲ್. ಇಲ್ಲಿ ಸೋಫಾ ಸೆಟ್ ಬರುತ್ತೆ, ಎಲ್ ಶೇಪಲ್ಲಿ ಸೋಫಾ ಸೆಟ್. ಹಾಗೆ ಬಂದರೆ ಮತ್ತೆ ಅಲ್ಲಿಂದ ಬಂದರೆ ಇಲ್ಲೂ ಕೂಡ ಒಂದು ಹೇರು ಮತ್ತು ಲೈಟು, ವೆಂಟಿಲೇಷನ್ ಅಂತೂ ಏನು ನೀವು ಕಾಂಪ್ರಮೈಸೇ ಇಲ್ಲ, ನಾವು ಚಾನ್ಸೇ ಇಲ್ಲ. ಹಂಗಾಗಿ ಮತ್ತೆ ಇದು ದೇವ್ರ ಮನೆ. ದೇವ್ರ ಮನೆಯೂ ಕೂಡ ಆಸ್ ಪರ್ ವಾಸ್ತು ನಾರ್ತ್ ಈಸ್ಟ್ ಕಾರ್ನರ್ ಬಂದಿದೆ. ರೈಟ್. ದೇವ್ರ ಮನೆ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಹೌದು. ಓಕೆ, ಅದ್ರ ಮೇಲ್ಗಡೆ ಭಾರ ಇರಬಾರ್ದು ಅಂತ ಹೇಳಿ ಗ್ಯಾಪ್ ಕೂಡ ಮಾಡಿದ್ದೀರಾ. ಹೌದು. ಆಮೇಲೆ ಅದ್ರ ಜೊತೆಗೆ ಟಿವಿ ಕ್ಯಾಬಿನೆಟ್ಟು, ಇದು ಟಿವಿ ಕ್ಯಾಬಿನೆಟ್ ಬರುತ್ತೆ. ರೈಟ್. ಇದು ಟಿ ವಿ ಕ್ಯಾಬಿನೆಟು. ಆರಾಮಾಗಿ 100 ಇಂಚಸ್ ಟಿ ವಿ ಇದ್ರೂ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು. ವಾಲ್ ಮೌಂಟ್ ಬೇಕಾದ್ರೂ ಮಾಡ್ಬೋದು, ಕೆಳಗಡೆ ರ್ಯಾಕ್ ಮೇಲೆ ಬೇಕಾದ್ರೆ ಇಡ್ಬೋದು. ಫಾಲ್ ಸೀಲಿಂಗ್ ಬಗ್ಗೆ? ಫಾಲ್ ಸೀಲಿಂಗ್ ಅಂದರೆ ಇದು ನಾವು POP ನಾನು ಮಾಡಿಸಿಲ್ಲ, ವುಡ್ಡಲ್ಲೇ ಮಾಡಿಸಿರೋದು. ಇದು ಚಾರ್ಕೋಲ್ ಶೀಟ್ ಅದು? ಹೌದು, ಓಕೆ. ಚಾರ್ಕೋಲ್ ಶೀಟ್ ಅದು ವಿತ್ ಟ್ರ್ಯಾಕ್ ಲೈಟ್. ಓಕೆ. ವಿತ್ ಟ್ರ್ಯಾಕ್ ಲೈಟ್ಸ್ ಇದು. ನಿಜವಾಗ್ಲೂ ನನಗೇನು ಎಕ್ಸ್ಪ್ಲೇನ್ ಮಾಡಬೇಕಂತ ಅರ್ಥ ಆಗ್ತಾ ಇಲ್ಲ, ನೀವು ಹೇಳ್ತಾ ಹೋಗ್ತೀರಾ. ಥ್ಯಾಂಕ್ಸ್ ಫಾರ್ ಹೆಲ್ಪಿಂಗ್. ಓಕೆ. ಯಾಕೆಂದ್ರೆ ನಿಮ್ಮ ಸಬ್ಸ್ಕ್ರೈಬರ್ಗೆ ಮತ್ತೆ ನಮ್ಮ ಕ್ಲೈಂಟ್ಗಳಿಗೆ ಎಲ್ಲರಿಗೂ ಇದು ರೀಚ್ ಆಗಬೇಕು. ಹಾಗಾದ್ರೆ ನಮ್ಮ ಕ್ರಿಯೇಟಿವಿಟಿ ಏನು ಅಂತ ಅಂದ್ಬಿಟ್ಟು ನಮ್ಮ ಕ್ಲೈಂಟ್ಸ್ಗಳಿಗೆಲ್ಲ ಗೊತ್ತಾಗಬೇಕು. ಬಟ್ ನೀವು ತುಂಬ ಟೈಮ್ ತಗೊಂಡು ಇಷ್ಟು ಚೆನ್ನಾಗಿ ಮಾಡ್ಕೊಡ್ತೀರಲ್ಲ, ನಮ್ಗೆ ಅದೇ ಖುಷಿ. ಇಲ್ಲ ಸರ್, ಕ್ವಾಲಿಟಿನಲ್ಲಿ ಕಾಂಪ್ರಮೈಸೇ ಇಲ್ಲ ನಾವು. ಓಕೆ. ಆಮೇಲೆ ಇಲ್ಲಿ ಏನಾದರೂ ಸೇಫ್ಟಿ ವೈಸ್ ಮಾಡ್ತೀರಾ ನೀವು? ಅಲ್ಲ, ಇದೇನಂತಂದ್ರೆ ಇವಾಗ ಬೇಕು ಅಂದ್ರೆ ಫ್ಯೂಚರ್ ಮಾಡ್ಕೋಬಹುದು, ಆಪ್ಷನ್ ಮಾಡಿದೀವಿ ಅದನ್ನು. ಓಕೆ. ಹಂಗಾಗಿ ಇವಾಗ ಏನು ಮಾಡಿಲ್ಲ. ರೈಟ್. ಕೇಸ್ ತಗೊಂಡವ್ರಿಗೆ ಏನಾದ್ರೂ ಅವಶ್ಯಕತೆ ಇದೆ ಅಂತ ಅಂದ್ರೆ ನಾನು ಮಾಡ್ಕೊಡ್ತೀನಿ. ಇದು ಲಿವಿಂಗ್ ರೂಮ್ ಆಯ್ತು. ಈಗ ಲಿವಿಂಗ್ ರೂಮ್ ಮುಗಿತಲ್ಲ, ಇದಿಷ್ಟೇ. ಬಂದ್ರೆ ಡೈನಿಂಗ್ ಏರಿಯಾ ಬರುತ್ತೆ. ಒಂದೇ ನಿಮಿಷ ಇದು ತೋರಿಸ್ಬಿಡ್ತೀನಿ ನಮ್ಮ ಗೆಳೆಯರಿಗೆ. ಏನು ಸಖತ್ತಾಗಿ ಮಾಡಿದ್ದಾರೆ ಅಂದರೆ, ನಾನು ನಿಮಗೆ ಆಲ್ಮೋಸ್ಟ್ ಕವರ್ ಮಾಡೋದಕ್ಕಂತೂ ಆಗಲ್ಲ. ಚಿಕ್ಕ ಪುಟ್ಟ ವಸ್ತುಗಳು ಇವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೀವು ಮನೆ ಬಗ್ಗೆ ನೋಡಬೇಕನ್ನೋ ಹಾಗಿದ್ರೆ ದಯವಿಟ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮತ್ತೇನಿದೆ ಗುರುಡೆ ಇಲ್ಲಿ? ಡೈನಿಂಗ್ ಏರಿಯಾ, ಡೈನಿಂಗ್ ಹಾಲ್ ಏರಿಯಾ. ಇದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್ ಪಕ್ಕನೇ ಒಂದು ಪಾಸಿಟಿವ್ ವೈಬ್ಸು, ಇದು ಗ್ರೀನರಿ, ಇಂಡೋರ್ ಗಾರ್ಡನ್ ಮಾಡಿದ್ದೀವಿ. ಇದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಹೇಳಲೇಬೇಕು ನಾನು. ಯಾಕೆಂದರೆ ಇದು 13 ವರ್ಷದ ಗಿಡ. ಇದು 13 ವರ್ಷ? ಹೌದು.
ಓಕೆ ಆ್ಯಕ್ಚುಲಿ ಇದ್ರ ಕಾಸ್ಟ್ ಬಂದು 16,000 ರುಪೀಸ್ ಆಗುತ್ತೆ. 16,000 ಬರೀ ಗಿಡ ಗಿಡಕ್ಕೆ. ನೋಡಿ ಎಷ್ಟು ದಪ್ಪ ಇದೆ ನೋಡಿ, ಮರದ ಥರನೇ ಆಗಿದೆ. ಅದು ಒಂದು ಗಿಡಕ್ಕೆ 16,000 ಆಗಿದೆ. ಅಂದರೆ ನೀವು ಗಾರ್ಡನ್ ಕೂತ್ಕೊಂಡು ಊಟ ಮಾಡೋ ಥರ ಕೊಟ್ಟಿದ್ದಾರೆ. ಹೌದು, ಓಕೆ, ಆ ರೀತಿನೇ ಮಾಡಿರೋದು. ಸಾಕಾಗಿದೆ. ಮತ್ತು ಇದು ಬೇಬಿ ಡಾಲ್ ಅಂತ ಅಂದ್ಬಿಟ್ಟು ಇದೇನು ಸರ್, ಇದು ಆರ್ಚ್ ಟೈಪಲ್ಲಿ ವುಡ್ ವರ್ಕು ಏನಿದು? ಇದು ಅಂತಂದ್ರೆ ಸರ್ ಇವಾಗ ರೆಗ್ಯುಲರ್ ಆಗಿ ಎಲ್ಲಾದ್ರೂ ಮಾಡ್ತಾರೆ. ಆಯ್ತಾ? ಈಗ ಇದೇ ಆರ್ಚ್ ನಾವು ಈ ತರ ಮಾಡಿದ್ರೆ ಅದು ಜನರಲ್ ಆಗೋದು. ಹೌದು. ಸೊ ಗ್ರೀನರಿಗೆ ಒಂದು ಲುಕ್ ಬರಬೇಕು. ಏನಂದ್ರೆ ಲೈಕ್ ನಾವು ಯಾವುದೋ ಒಂದು ಶೋಕೇಶ್ ಒಳಗಡೆ ನ್ಯಾಚುರಲ್ ಗ್ರೀನರಿ ಮಾಡಿದೀವಿ ಅನ್ನೋ ತರ ಫೀಲ್ ಆಗಬೇಕು. ಓಕೆ. ಸೊ ಅದಕ್ಕೋಸ್ಕರ ಆ ತರ ಮಾಡಿದೀವಿ. ಲಿಫ್ಟ್ ಲಿಫ್ಟ್ ಒಂದು ಪ್ರೊವೈಡ್ ಮಾಡಿದೀವಿ. ಓಟಿಸ್ ಕೊಟ್ಟಿದ್ದೀರಾ? ಹೌದು, ಓಟಿಸ್ ಕಂಪ್ನಿ ಒನ್ ಆಫ್ ದ ಟಾಪ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ರೈಟ್ ಇಂಡಿಯಾದಲ್ಲಿ. ಸೊ ಓಟಿಸ್ ಕಂಪ್ನಿದು ನಾವು ಲಿಫ್ಟ್ ಇದು ಮಾಡಿದ್ವಿ. ಹಾಗೆ ಬಂದ್ರೆ ಇದು ಕಿಚನ್ ಏರಿಯಾ. ಓ, ಲೈಟ್, ಸೆನ್ಸರ್ ಲೈಟ್ ಅಲ್ಲ? ಇದೆಲ್ಲ ಸೆನ್ಸರ್ ಲೈಟ್, ಕೆಳಗಡೆ ಎಲ್ಲ ಆಟೋಮೆಟಿಕ್ ಸೆನ್ಸರ್ ಲೈಟ್. ನಾವು ಕಿಚನ್ ಅಲ್ಲಿ ಏನೇನು ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಒಂದು ಚಿಮ್ನಿ ಕೊಡ್ತೀವಿ ಆಲ್ಮೋಸ್ಟ್, ಆಮೇಲೆ ಒಂದು ಹಾಬ್ ಕೊಡ್ತೀವಿ, ಮೈಕ್ರೋವೇವ್ ಇರುತ್ತೆ. ಮೈಕ್ರೋವೇವ್ ಇದೆಯಾ? ಮೈಕ್ರೋವೇವ್ ಕೂಡ ಕೊಡ್ತೀವಿ. ಓ, ಇನ್ಬಿಲ್ಟ್. ಹಾಗೆ ಆಂಪಲ್ ಸ್ಪೇಸ್ ಫಾರ್ ಸ್ಟೋರೇಜ್. ಸ್ಟೋರೇಜ್ ಎಲ್ಲ ಈ ಕಡೆ ಬರುತ್ತೆ. ರೆಗ್ಯುಲರ್ ಇಲ್ಲಿ ಪಾತ್ರೆ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಇದು ಬರುತ್ತೆ. ರೈಟ್. ಸ್ಟೋರೇಜ್ ತುಂಬ ಚೆನ್ನಾಗಿ. ಸರ್ ಏನೋ ಒಂದು ಥರ ಇದೆ, ಮನೆ ಥರ ಅಲ್ಲ, ಹೆವಿ ಇದೆ. ಓಕೆ. ಹಾಗೆ ಬಂದರೆ ಯುಟಿಲಿಟಿ ಪ್ರೊವೈಡ್ ಮಾಡಿದ್ದೀವಿ. ಒಂದು ಕಿಚನ್ ರೂಮ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓವರ್ ಹೆಡ್ ವಾರ್ಡ್ರೋಬರ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಇವರು. ಚಿಮ್ನಿ, ಹಾಬು, ಮೈಕ್ರೋವೇವ್. ಚಿಮ್ನಿನೂ ಕೂಡ ಒನ್ ಆಫ್ ದ ಟಾಪ್ ಬ್ರ್ಯಾಂಡ್ ಗಿಲ್ಮಾ ಕಂಪ್ನಿದು. ಚಿಮ್ನಿ, ಹಾಬು ಎಲ್ಲ ಗಿಲ್ಮಾ ಕಂಪ್ನಿದೇನೆ. ಮೈಕ್ರೋವೇವ್ ಬಂದು ಸ್ಯಾಮ್ಸಂಗ್. ಓಕೆ, 5 ಇರುವಂಥ ಸ್ಟವ್ ಇರುವಂತಹದ್ದು. ಓಕೆ, ಇದು ಅಡುಗೆ ಮನೆ ಬಗ್ಗೆ ಆಯಿತು. ಈಗ ಅಲ್ಲಿ ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ನಮ್ಮ ಗೆಳೆಯರಿಗೆ. ಕ್ರ್ಯಾಕರಿ ಯೂನಿಟು ಆ ಥರ ಎಲ್ಲ ಓಪನ್ ಇದೆ ಕೊಟ್ಟಿದ್ದೀರಲ್ವಾ? ಕ್ರ್ಯಾಕರಿ ಲಾಂಗ್ ಕಂಟೈನರು ಕೂಡ ಇದೆ. ಓಕೆ, ಇದೇ ಈಗ ಇರೋದು ಲಾಂಗ್ ಕಂಟೈನರ್ ಇದೆ. ಅಲ್ಲೆಲ್ಲ ಬಂದು ಆಂಪಲ್ ಸ್ಪೇಸ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ, ಯುಟಿಲಿಟಿ ಕೂಡ ಕೊಟ್ಟಿದ್ದೀರಾ? ಯುಟಿಲಿಟಿನಲ್ಲಿ ಒಂದು ಸಿಂಕ್ ಕೊಟ್ಟಿದ್ದೀವಿ. ಯಾಕೆಂದ್ರೆ ರೆಗ್ಯುಲರ್ ನಾವೇನು ಪಾತ್ರೆ ಎಲ್ಲ ತೊಳಿತೀವಿ, ಅದು ಒಳಗಡೆ ತೊಳೆದ್ರೆ ತುಂಬ ಗಲೀಜಾಗುತ್ತೆ ಕಿಚನ್. ಪಾರ್ಕ್ ಪಕ್ಕನೇ ಗುಡ್ ವ್ಯೂ. ರೈಟ್. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಲ್ವಾ? ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. 2 ಫೀಟ್ ಸೆಟ್ ಬ್ಯಾಕ್ ಬರುತ್ತೆ. ಓಕೆ. ಮತ್ತು ಯುಟಿಲಿಟಿಯಿಂದ ಹಾಗೆ ಒಳಗಡೆ ಬಂದರೆ ಒಂದು ಗೆಸ್ಟ್ ರೂಮ್ ಮಾಡಿದ್ದೀವಿ. ಗೆಸ್ಟ್ ರೂಮ್ ಇದೆಯಾ? ಹೌದು. ನೋಡೋಣ ಸರ್. ಇದೆಲ್ಲ ಮಸ್ಕಿಟೋ ಲೇಯರ್ ಇರುವಂತಹ UPVC ವಿಂಡೋಗಳ ಕೊಟ್ಟಿರೋದು. ಓಕೆ, 3 ಲೇಯರ್ ಅಂತ ಹೇಳ್ಬೋದು. 3 ಟ್ರ್ಯಾಕ್. ನೋಡಿ ಗೆಳೆಯರೆ, ನಾನೀಗ ಯುಟಿಲಿಟಿಯಿಂದ ನಿಂತ್ಕೊಂಡು ಕಿಚನ್ ರೂಮ್ ನೋಡ್ಬೋದು, ಲಿಫ್ಟು ಮತ್ತು ಏನು ಫಿಶ್ ಅಕ್ವೇರಿಯಮಿಂದ ಇದೆ ಎಲ್ಲ. ನೋ ವರ್ಡ್ಸ್ ಗುಡೆ, ನೀವು ಹೇಳ್ತಾ ಹೋಗಿ, ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ನಾವು ಕಿಚನಿಂದ ಬಂದರೆ ಒಂದು ಗೆಸ್ಟ್ ರೂಮ್ಗೆ ನೋಡಿ, ಇದು ಅಡುಗೆ ಮನೆನಾ? ಈ ಅಡುಗೆ ಮನೆ ಆದಮೇಲೆ ಕಿಚನ್ ರೂಮ್ ಬರುತ್ತೆ. ಓಕೆ, ಸಾರಿ, ಬೆಡ್ರೂಮ್ ಬರುತ್ತೆ. ಓ, ಇಲ್ಲೇನು ಸರ್? ನೀವೇ ಹೇಳಿಬಿಡಿ. ಹೌದು, ಇದು ಗೆಸ್ಟ್ ರೂಮ್. ಇದು ಇವಾಗ ವಯಸ್ಸಾದವರು ಅವರೆಲ್ಲ ಮೇಲ್ಗಡೆ ಹತ್ತಕ್ಕಾಗಲ್ಲ. ಸೀನಿಯರ್ ಸಿಟಿಜನ್ ರೂಮ್ ಕಮ್ ಗೆಸ್ಟ್ ರೂಮ್. ಅದರಲ್ಲೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದೀವಿ ವಿತ್ ಲಾಫ್ಟ್. ವೆಂಟಿಲೇಷನ್ಗೆ 2 ವಿಂಡೋಗಳು. ಇನ್ನೊಂದೇನು ಅಂದರೆ ಸರ್, ಇನ್ಕ್ಲೂಡಿಂಗ್ ಬೆಡ್ ನಾವು ಕೊಡ್ತೇವೆ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಇದು 8 ಇಂಚಸ್ ಬೆಡ್, ಇನ್ಕ್ಲೂಡಿಂಗ್ ಬೆಡ್ ಕೊಡ್ತಾ ಇರೋದು. ಸೇಲ್ ಬೆಡ್ಡಿಂಗ್ಗೆ ಸಾಮಾನ್ಯವಾಗಿ ಯಾರು ಇದೆಲ್ಲ ಹಾಕಲ್ಲ. ಚೆನ್ನಾಗಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದು. ಹೌದು. ಫ್ಯಾನ್ ಗೀನೆಲ್ಲ ಫಿಟ್ಟಿಂಗ್ ಆಗಿದೆ, ನೋಡ್ತಾ ಇದ್ದೀರಾ? ಓಕೆ, ಹೆವಿ ಸಂತೋಷ್ ಸರ್. ಖುಷಿ ಆಗ್ತಾ ಇದೆ ಮನೆ ನೋಡ್ತಾ ಇದ್ದಂಗೆ. ಎಲ್ಲರೂ ಖುಷಿ ಪಡ್ಬೇಕು ಸರ್. ಯಾಕೆಂದ್ರೆ ಯಾರೊಬ್ರು ಭಾಳ ಕಷ್ಟ ಇರುತ್ತೆ ಮನೆ ತೊಗೊಳೋದು. ಇದೊಂದು ಜನರಲ್ ಟಾಯ್ಲೆಟ್ ಗೆಳೆಯರಿ, ಇದು ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ತೀನಿ. ಕೊನೆವರೆಗೂ ನೋಡ್ತಾ ಇರಿ ವಿಡಿಯೋ. ಕೊನೆಯಲ್ಲಿ ನನಗೆ ಪ್ರೈಸ್ ಜನರಲ್ ಟಾಯ್ಲೆಟ್. ಓಕೆ, ಲೈಕ್ ಈ ಫ್ಲೋರ್ಗೆ ಇದು ಒಂದು ಬಾತ್ರೂಮ್ ಅಂತಲೇ ಹೇಳ್ಬೋದು. ಫಿಟ್ಟಿಂಗ್ ಎಲ್ಲ ಜಾಗ್ವಾರೆ ಫಿಟ್ಟಿಂಗ್ ಎಲ್ಲ ಪ್ರತಿಯೊಂದು ಜಾಗ್ವಾರೆ. ಗೀಸರ್ ಆಗಲಿ, ಗ್ಲಾಸಿಂಗ್ ಆಗಲಿ, ಎಕ್ಸಾಕ್ಟ್ ಫ್ಯಾನ್ ಆಗಲಿ, ವೆಂಟಿಲೇಷನ್ಗೆ ಹೇಳಿ ಮಾಡಿಸಿರುವಂತಹ ಬಾತ್ರೂಮ್. ಟಾಪ್ ಟು ಬಾಟಮ್ ಟು ವೆಟ್ರಿಫೈಡ್ ಟೈಲ್ಸ್ ಅಲ್ವಾ ಅದು? ಹೌದು, ವೆಟ್ರಿಫೈಡ್ ಟೈಲ್ಸ್. ರೈಟ್. ಕಮೋಡ್ ಕೂಡ ಜಾಗ್ವಾರೆ. ಗುಡ್. ಸಾಫ್ಟ್ ಕ್ಲೋಸರ್. ಸಾಫ್ಟ್ ಕ್ಲೋಸರ್. ಹಾಂ, ಈಗ ಗ್ರೌಂಡ್ ಫ್ಲೋರಲ್ಲಿ ಎಷ್ಟು ಇದು ಮಾಡಿದ್ದೀವಿ, ಪ್ರಾವಿಷನ್ಸ್ ಇರೋದು. ಪ್ರಾವಿಷನ್ ಇರುತ್ತೆ. ಓಕೆ, ಇವಾಗ ಗ್ರೌಂಡಿಂದ ನಾವು ಫಸ್ಟ್ ಹೋಗಿದ್ರೆ
ಲಿಫ್ಟ್ ಕೂಡ ಯೂಸ್ ಆಗ್ತಾಯಿದೆ, ವರ್ಕಿಂಗ್ ಕಂಡೀಷನಲ್ಲಿದೆ, ಲಿಫ್ಟಿಂದನೂ ಹೋಗ್ಬೋದು. ಬಟ್ ನಾನು ನಿಮಗೆ ಇಲ್ಲಿ ಸ್ಟೆಪ್ಸು ಕೂಡ ಮಾಡಿದ್ದೀವಿ. ಅದು ಯಾವ ಥರ ಮಾಡಿದ್ದಾರೆ ಅದ್ರ ಕಾನ್ಸೆಪ್ಟೇ ಬೇರೆ ಥರ ಇದೆ, ತೋರಿಸ್ತೀನಿ ನೋಡಿ. ಇದು ಅಷ್ಟೇ ಸರ್, ರೆಗ್ಯುಲರ್ ಆಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಒಂದು ಮಾಮೂಲಿ ಸಿಮೆಂಟಲ್ಲೇ ಇದು ಕಾಂಕ್ರೀಟಲ್ಲೇ ಸ್ಟೆಪ್ಸ್ ಮಾಡ್ತಾರೆ, ಸ್ಟೇರ್ ಕೇಸ್ಗಳು ಕೊಡ್ತಾರೆ. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾವು ವುಡ್ಡಲ್ಲಿ ಸ್ಟೆಪ್ಸ್ ಮಾಡಿದ್ದೀವಿ. ನಿಜ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಇದಂತರೂ. ಹೌದು. ಇದೇನಿದು? ಇಲ್ಲ, ಇದು ಬಂದು ವುಡ್ ಕೋಟೆಡ್ SS ರೈಲಿಂಗ್ಸ್ ಅದು. ಇದು SS ರೈಲಿಂಗ್ಸು. ಓಕೆ ಸರ್, ಇದೆಲ್ಲ ವುಡ್ ಸ್ಟೇರ್ ಕೇಸ್ ಅಲ್ವಾ ಫುಲ್ಲು? ಹೌದು, ಇದೆಲ್ಲ ಇದು ಬಂದು PVC ರಾಫ್ಟರ್ ಅಂತ ಅಂದ್ಬಿಟ್ಟು ಡಿಸೈನ್ ಯೂಸ್ ಮಾಡಿದ್ದೀವಿ. ಇದೂ ಒನ್ ಆಫ್ ದ ಟಾಪ್ ಕ್ವಾಲಿಟಿನೇ ಅಂತ ಹೇಳ್ಬೋದು. ನಮಗೆ ಸ್ಕೈಲೈಟು ಅದಕ್ಕೆ ನ್ಯಾಚುರಲ್ ಲೈಟ್ ಇಲ್ಲಿದ್ದನ್ನು ಬರ್ತಾ ಇದೆ ಒಳಗಡೆ. ಹೌದು, ನಿಮಗೆ ಸೂರ್ಯ ಮುಳುಗೋ ತನಕ ಇವಾಗ ಏನು ಬೆಳಕು ಕಾಣಿಸ್ತಾ ಇದೆ, ವಿತೌಟ್ ಲೈಟ್ ಇಷ್ಟೇ ಬೆಳಕು ಬರುತ್ತೆ ನೋಡಿ. ಇಷ್ಟು ಬೆಳಕುಗಳು ಇಲ್ಲಿದ್ದ ಅಲ್ಲಿದ್ದ. ಲೈಟ್ಸ್ ಏನಕ್ಕೆ ಆನ್ ಮಾಡಿದ್ದೀನಿ ಅಂದರೆ ಜಸ್ಟ್ ನಿಮಗೆ ಯಾವ್ಯಾವ ಥರ ಲೈಟ್ಸ್ ಹಾಕಿದ್ದೀವಿ ಅನ್ನೋದಕ್ಕೆ ಶೋ ಮಾಡೋದಕ್ಕೋಸ್ಕರ ನಾವು ಲೈಟ್ ಆನ್ ಮಾಡಿದ್ದೀವಿ. ವಿತೌಟ್ ಲೈಟನ್ನು ಕೂಡ ನಿಮಗೆ ತೋರಿಸ್ತೀನಿ, ಫೋಟೋದಲ್ಲಿ ತೋರಿಸ್ಕೊಡ್ತೀನಿ. ಆಮೇಲೆ ಇದೊಂದು ಕವರ್ ಮಾಡಲೇಬೇಕು, ಯಾಕೆಂದರೆ ಈ ಮನೆ ಇಂಜಿನಿಯರ್ ಏನಿದ್ದಾರೆ ಅವ್ರ ಮಗಳು ಮಾಡಿರುವಂತಹ ಹ್ಯಾಂಡ್ ಮೇಡ್ ಡ್ರಾಯಿಂಗ್ ಅದು. ಇದು ಓಕೆ ತನ್ನು ಅಂದ್ಬಿಟ್ಟು ಅವ್ರ ಸ್ಟೂಡೆಂಟು ಅವಳು ಬರೆದಿರುವಂಥ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನವಿಲು. ಅದಕ್ಕೋಸ್ಕರನೇ ಇದಕ್ಕೆ ಪ್ರೆಸೆಂಟ್ ಅವಳ ಕಡೆಯಿಂದನೇ ಕೊಟ್ಟಿದ್ದಾಳೆ, ಎರಡು ಕೊಟ್ಟಿದ್ದಾಳೆ. ಯಾರು ಮನೆ ಅದನ್ನು ಕವರ್ ಮಾಡಿದ್ದೀವಿ. ರೈಟ್. ಇವಾಗ ಗ್ರೌಂಡಿಂದ ಫಸ್ಟ್ ಫ್ಲೋರ್ಗೆ ಬರ್ತಾ ಇದ್ದೀವಿ. ಫಸ್ಟ್ ಫ್ಲೋರ್ಗೆ ಬಂದಾಗ ಸಾಮಾನ್ಯವಾಗಿ ನೀವು ಎಲ್ಲ ಕಡೆ ನೋಡಿರ್ತೀರಾ, ಫ್ಲಾಟ್ ಮೋಲ್ಡ್ ಇರುತ್ತೆ. ಹೌದು, ಅಂದರೆ ಒಂದೇ ಲೆವೆಲ್. ಕರೆಕ್ಟು. ಆಯಿತಾ, ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ವೇರಿಯೇಷನ್ ಮಾಡಿದ್ದೀವಿ. ಈ ಫ್ಲೋರಿಂದ ಆ ಫ್ಲೋರ್ಗೆ ಒಂದು 2.5 feet ಹೈಟ್ ಮಾಡಿದ್ದೀವಿ. ಓಕೆ. ಸೊ ಅದು ಹೈಟ್ ಇರುತ್ತೆ. ಇದಕ್ಕಿಂತ ಇದೊಂದು ಸ್ಟೆಪ್ಪು, ಇದರಿಂದ ಅದೊಂದು ಸ್ಟೆಪ್ಪು ಕಾಣಿಸ್ತಾ ಇದೆ. ಹೌದು, ರೈಟ್. ಇದು ಒಂದು ಫ್ಯಾಮಿಲಿ ಹಾಲ್ ಥರ ಇಲ್ಲಿ. ಫ್ಯಾಮಿಲಿ ಹಾಲು ಚಿಕ್ಕದಾಗಿ. ಸರ್ ಅದೇನು ಸರ್ ರೇಟು? ಸರ್ ಇದು ಡಿಸೈನ್ಗೋಸ್ಕರ ಮಾಡಿದ್ದೀವಿ. ಓಕೆ. ಪ್ಯೂರು ಈ ಮಣ್ಣಿಂದ ಮಾಡಿದ್ದಾರೆ. ಅವಾಗ ಇದರಿಂದ ಅಂಚೆಲ್ಲ ಮಾಡ್ತಾ ಇದ್ರಲ್ಲ. ಹೌದು. ಸೊ ಆ ರೀತಿ ಇದು ರೆಡ್ ಬ್ಲಾಕ್ ಅಂತೀವಿ. ರೆಡ್ ಬ್ಲಾಕ್ ಅಂತೀವಿ. ಹಾಗೆ ಇಲ್ಲಿ ಸಿಟ್ಔಟ್ ಏರಿಯಾದಿಂದ ಹೊರಗಡೆ ಬಂದರೆ ಇನ್ನೊಂದು ಸಿಟ್ಔಟ್ ಏರಿಯಾ ಮಾಡಿದ್ದೀವಿ. ಫ್ರೆಶ್ ಗಾರ್ಡನ್ನು, ಫ್ರೆಶ್ ಏರ್ಗೆ, ರಿಲ್ಯಾಕ್ಸ್ಗೆ. ಓಕೆ, ಹೆವಿ ಜಾಗ ಇದೆ. ಇದು 30x50 ಮನೆ. ನಿಮಗೆ ಹಂಗಾಗಿ ಎಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾಗಲ್ಲ. ಸರ್ ಇದು ವಾಲ್ ಏನಿದು? ಸರ್ ಇದು ಬಂದು PVC ರಾಫ್ಟರ್ ಅಂತ ಕರಿತೀವಿ. PVC ರಾಫ್ಟರ್ ಆಲ್ಮೋಸ್ಟ್ ಒಂದು ಸ್ಕ್ವೇರ್ ಫೀಟ್ಗೆ 350 to 400 rupees ಬೀಳುತ್ತೆ. ಓಕೆ. ಯಾಕೆಂದರೆ ಲುಕ್ ವೈಸ್ಗೆ ಮಾಡಿರೋದಕ್ಕೋಸ್ಕರ ನಾವು. ಸೊ ಕ್ವಾಲಿಟಿ ಪೇಂಟ್ ಮಾಡಿದರೆ ನಮ್ಗೆ ಜಸ್ಟ್ ಪರ್ ಸ್ಕ್ವೇರ್ ಫೀಟ್ ಒಂದು 100-150 ಆಗೋದು. ಸೊ ಆ ಥರ ಮಾಡೋದಿಲ್ಲ, ನಾವು PVC-ನಲ್ಲಿ ಇದು ಮಾಡಿದ್ದೀವಿ. ಓಕೆ. ಹೊರಗಡೆ ಲೇಔಟು ಈ ಥರ ಕಾಣಿಸುತ್ತೆ ಗೆಳೆಯರೆ. ಓಕೆ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ ಸರ್. ಬನ್ನಿ, ಇದೊಂದು ಹೆವಿ ಬಿಗ್ ಸಿಟ್ಔಟ್ ಏರಿಯಾ ಅಂತಲೇ ಹೇಳ್ಬೋದು. ಇದು ಸರ್ಕಲ್ ಟೈಪು ಹೊರಗಡೆ ಕೊಟ್ಟಿದ್ದಾರೆ. ಮತ್ತೆ ಮೇಲ್ಗಡೆ ಒಂದು ಬಾಲ್ಕನಿ ಮಾಡಿದ್ದೀವಿ. ಅದು ತುಂಬಾ ಚೆನ್ನಾಗಿ. ಇದು ಲೈಕ್ 2 ಬೆಡ್ರೂಮ್ಗಳಿಗೆ ಕಾಮನ್ ಇದು. ಹೌದು. ಇವಾಗ ನಾವು ಸಿಟ್ಔಟಿಂದ ಬಂದರೆ ಒಳಗಡೆ ಇಲ್ಲಿ ಒಂದು ಬೆಡ್ರೂಮ್ಗೆ ಎಂಟ್ರಿ ಆಗ್ತೀವಿ. ಸೊ ನಾವು ಸ್ಟೇರ್ಕೇಸಿಂದ ಡೈರೆಕ್ಟಾಗಿ ಬಂದ್ವಿ. ಇಲ್ಲಿ ಸಿಟ್ಔಟ್ ನೋಡಿ ತೋರಿಸಿದ್ವಿ, ಬಾಲ್ಕನಿ ತೋರಿಸಿದ್ವಿ. ಬಾಲ್ಕನಿಯಿಂದ ಮತ್ತೆ ಇಲ್ಲಿ ಒಂದು ಬೆಡ್ರೂಮು. ಇದು ಚಿಲ್ಡ್ರನ್ ಬೆಡ್ರೂಮ್ ಅಲ್ವಾ? ನಾವು ಅದಕ್ಕಿಂತ ಮುಂಚೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡೋಣ. ಓಕೆ. ಆಮೇಲೆ ಲಿಫ್ಟ್ ನಮಗೆ ಪ್ರಾವಿಷನ್ ಇಲ್ಲಿ ಬರುತ್ತೆ ಗೆಳೆಯರೆ. ಲಿಫ್ಟ್ ನೋಡಿ ಇಲ್ಲಿಂದ ಬರುತ್ತೆ. ಆಮೇಲೆ ಮೀನುಗಳು ಏನಾದ್ರು ಕೂತ್ಕೊಂಡು ನೋಡ್ತೀನಿ, ವಾಚ್ ಮಾಡ್ತೀನಿ ಅಂದರೆ ಇಲ್ಲಿಂದ ನೋಡ್ಬೋದು. ಮೇಲಿಂದ ಇನ್ನೂ ಹೆವಿಯಾಗಿ ಕಾಣಿಸುತ್ತೆ, ತೋರಿಸ್ಕೊಡ್ತೀನಿ. ಇವಾಗ ನಾವು ಮಾಸ್ಟರ್ ಬೆಡ್ರೂಮ್ ಬಂದಿದ್ದೀವಿ. ಮಾಸ್ಟರ್ ಬೆಡ್ರೂಮ್ ಕೂಡ ನಾವೇನು ಮಾಡಿದ್ದೀವಿ ಅಂದರೆ ಜಸ್ಟ್ ಲೈಕ್ ಇನ್ವಿಸಿಬಲ್ ಡೋರ್ ಥರ ಮಾಡಿದ್ದೀವಿ. ಲೈಕ್ ಅಲ್ಲಿ ಬೆಡ್ರೂಮ್ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಹ್ಯಾಂಡಲ್ ಒಂದು ಇದ್ದರೆ ತೆಗ್ದಿದ್ದಿದ್ರೆ ಅದೇನಾಗುತ್ತೆ ಅಂದರೆ ನಾವು ಹ್ಯಾಂಡಲ್ ಹಾಕಿಲ್ಲ ಅಂದರೆ ಇನ್ಸಫಿಷಿಯೆಂಟ್ ಆಗಿ ಡೋರ್ ಕೂತ್ಕೊಳ್ಳಲ್ಲ. ರೈಟ್. ಸೊ ಹಂಗಾಗಿ ಒಂದು ಇನ್ವಿಸಿಬಲ್ ಡೋರ್ ಮಾಡಿದ್ದೀವಿ. ನೋಡಿ, ಇದು ಒಂದು ಪೇಂಟಿಂಗ್ ಕೂಡ ನಮ್ಮ ಬ್ರದರ್ ಮಗಳೇ ಮಾಡಿರೋದು. ನೈಸ್ ವರ್ಕ್. ಓಕೆ. ಇಲ್ಲಿ ಟಫನ್ ಗ್ಲಾಸು ವಿತ್ ಗಾರ್ಡನ್ ವ್ಯೂ. ಕೆಳಗಡೆ ನಾವು ಗಾರ್ಡನ್ ವ್ಯೂ ಏನು ಮಾಡಿದ್ವಲ್ಲ, ಗಾರ್ಡನ್ ವ್ಯೂ ಬೇಕಾದ್ರೆ ನೋಡಬಹುದು. ಓಕೆ. ಬೆಡ್ರೂಮ್ಗೆ ಹೋಗೋಣ. ಮತ್ತೆ ಅಲ್ಲಿಂದ ಬಂದರೆ ಬೆಡ್ರೂಮ್ ಎಂಟ್ರಿ ಆಗ್ತೀನಿ. ಮಾಸ್ಟರ್ ಬೆಡ್ರೂಮ್ ಕೂಡ ವುಡನ್ ಫ್ಲೋರಿಂಗ್.
ಮಾಸ್ಟರ್ ಬೆಡ್ರೂಮ್ ಇದು. ಫ್ಲೋರಿಂಗ್ ಬಂದು ವುಡ್ ವರ್ಕಲ್ಲಿ ಮಾಡಿರುವಂಥ ಫ್ಲೋರಿಂಗು. ಕಿಂಗ್ ಸೈಜ್ ಕಾಟು. ಕಿಂಗ್ ಸೈಜ್ ಕಾಟು. ಹಾಗೆಯೇ ನಿಮಗೆ ವುಡನ್ ಫ್ಲೋರಿಂಗ್ ಮಾಸ್ಟರ್ ಬೆಡ್ರೂಮಿಂದನೂ ಮೇನ್ ಡೋರ್ ಎಂಟ್ರೆನ್ಸ್ ಕಾಣುತ್ತೆ ಮತ್ತು ಗಾರ್ಡನ್ ಕಾಣಿಸುತ್ತೆ. ಇಲ್ಲಿದ್ದ ಗ್ಲಾಸ್ ಫಿಟ್ ಮಾಡಿದ್ದೀರಲ್ವಾ? ಹೌದು. ಓಕೆ, ಹಾಗಾದರೆ ನಾವು ಮೇನ್ ಡೋರಲ್ಲಿ ಯಾರು ಬಂದರು ಹೋದರು ಅಂತ ವಿಸಿಟರ್ಸ್ನ ನೋಡ್ಬೋದು. ವಿಂಡೋಗಳು ಅಷ್ಟೇ ನಾವು UPVC ವಿಂಡೋಗಳನ್ನ ನಾವು ಫಿಟ್ ಮಾಡಿಸಿರೋದು ವಿತ್ ಡ್ರಿಪ್ ಟ್ರ್ಯಾಕು, ಮಸ್ಕಿಟೋ ಮೆಶ್. ಈಗೆಲ್ಲ ಆಲ್ಮೋಸ್ಟ್ ಇದೇನೆ. ಅಲ್ಲಿಂದನೂ ಕೂಡ ಗಾರ್ಡನ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಪಾರ್ಕ್ ತುಂಬ ಚೆನ್ನಾಗಿದೆ, ಪಾರ್ಕ್ ಕೂಡ ನೈಸ್. ಮತ್ತು ಸರ್ ಅದು ವಾಲ್ಗೆಲ್ಲ ಏನು ಮಾಡಿಸಿದ್ದೀರಾ? ಸರ್ ಇದು ಬಂದು SS ಡಿಸೈನಿಂಗ್ ಪ್ಲೇಟ್ಸ್. ಇದು ಡಿಸೈನ್ಗೋಸ್ಕರನೇ ಮಾಡಿರೋದು ವಿತ್ ಹೆವಿ ಕ್ವಾಲಿಟಿ. ಇದೇನೆಂದರೆ ತುಂಬ ಹೆವಿ ಇದೆ ಇದು. ಓಕೆ. ವೆಯ್ಟು ಕೂಡ ಅಷ್ಟೇ, ಇದು ಅಷ್ಟೇ. ಲೈಕ್ ಡ್ರಮ್ಮರ್ಗಳು ಯೂಸ್ ಮಾಡ್ತಾರಲ್ಲ ಆ ಥರ. ಹಾಂ ಹಾಂ ಹಾಂ. ಡಿಸೈನ್ಗೋಸ್ಕರ ನಾವು ಅದು ಮಾಡಿರೋದು. ಓಕೆ. ಹಾಗೆ ಬಂದರೆ ಇಲ್ಲಿ ಒಂದು ವಾಕಿಂಗ್ ವಾರ್ಡ್ರೋಬ್ ಮಾಡಿದ್ದೀವಿ. ವಾಕಿಂಗ್ ವಾರ್ಡ್ರೋಬ್. ವಾಕಿಂಗ್ ವಾರ್ಡ್ರೋಬಲ್ಲಿ ನಾವು ಡ್ರೆಸ್ಸಿಂಗು ಮತ್ತು ವಾರ್ಡ್ರೋಬ್ ಎಲ್ಲ ಇಲ್ಲಿ ಒಳಗಡೆ ಇಲ್ಲೇ ಡ್ರೆಸ್ ಮಾಡಿ ಕ್ಲೋಸ್ ಮಾಡಿ ಒಂದ್ಸಲ. ಹೊರಗಡೆ ಬರುತ್ತಲ್ಲ. ಈ CNC ಕಟ್ಟಿಂಗ್ ಲುಕ್ಕಲ್ಲಿ ಒಳಗಡೆ ಕೊಟ್ಟಿದ್ದಾರೆ ಇವರು ವಾರ್ಡ್ರೋಬರು. ಓಕೆ, ಚೆನ್ನಾಗಿದೆ ಗುರುಗಳೇ. ಓಪನ್ ಮಾಡಿ. ಒಳಗಡೆ ನೀವು ಬಾತ್ರೂಮು ಆ್ಯಂಡ್ ಇಂಟೀರಿಯರ್ ಏನಿದೆಯಲ್ಲ ಇಲ್ಲಿ ಕೊಟ್ಟಿದ್ದೀರಾ. ಎಲ್ಲ ಓಪನ್ ಡೋರ್ ವಾರ್ಡ್ರೋಬರ್ಗಳು. ಇದ್ರ ಹಿಂದ್ಗಡೆ ಎಲ್ಲ ಇದೆಯಾ? ವಾರ್ಡ್ರೋಬ್ ಎಲ್ಲ ವಾರ್ಡ್ರೋಬ್ಸೇನೆ ಫುಲ್ಲು. ಇಲ್ಲೆಲ್ಲ ಸ್ಟೋರೇಜನ್ನೇ ಮಾಡಿದ್ದೀವಿ. ಓಕೆ. ವಿತ್ ಗುಡ್ ಕ್ವಾಲಿಟಿ ಆಫ್ ಪ್ಲೈವುಡ್ ಮೈಕಾ ಶೀಟ್ಸ್. ಮೈಕಾ ಶೀಟ್ ಇದು. ಓಕೆ. ಮತ್ತು ಅಂದೇ ನಂತರ ಇಲ್ಲಿ ಒಳಗಡೆ ಅಂಡ್ ಅಟ್ಯಾಚ್ ಬಾತ್ರೂಮು ವಿತ್ ಶವರ್ ಪಾರ್ಟಿಷನ್ ಅಂಡ್ ಬಾಡಿ ಜೆಟ್ಸ್. ಇಲ್ಲಿ ಶವರ್ ಪಾರ್ಟಿಷನ್ ಇದೆ. ಹಾಂ ಹಾಂ. ಜಾಬರ್ ಬಾಡಿ ಜೆಟ್ಸ್. ಡ್ರೈ ಆ್ಯಂಡ್ ವೆಟ್ ಕಾನ್ಸೆಪ್ಟು. ಹೌದು, ಡ್ರೈ ಆ್ಯಂಡ್ ವೆಟ್ ಕಾನ್ಸೆಪ್ಟು. ಒಳಗಡೆ ಬಾಡಿ ಜೆಟ್ಸ್ ಇದೆ. ರೈಟ್. ನೆಕ್ಸ್ಟ್ ಲೆವೆಲ್ ವರ್ಕು ವಿತ್ ಹ್ಯಾಂಡ್ ಶವರ್. ಇಲ್ಲಿ ಕಮೋಡು, ವಾಲ್ ಮೌಂಟು, ಇಲ್ಲಿ ಹ್ಯಾಂಡ್ ಬೇಸನು, ಮಿರರು, ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಓಕೆ, ರೈಟ್. ಹೆವಿ ಇದೆ ಇದು. ಮಾಸ್ಟರ್ ಬೆಡ್ರೂಮ್ದು ಒಂದು ಲಕ್ಷಣ. ಫ್ಲೋರಿಂಗು ಅಷ್ಟೇ, ವುಡನ್ ಫ್ಲೋರಿಂಗ್ ಇದು. ಎಸ್. ಇಲ್ಲೂ ಕೂಡ ಒಂದು ದೊಡ್ಡ ಮಿರರ್ ಕೊಟ್ಬಿಟ್ಟಿದ್ದೀರಾ ವಿತ್ತು ಪ್ರೊಫೈಲ್ ಲೈಟು. ವರ್ಕ್ ಫ್ರಮ್ ಹೋಮ್ ಏನೋ ಮಾಡ್ತೀನಿ ಅನ್ನೋ ಹಾಗಿದ್ರೆ ಸ್ಟಡಿ ಕ್ಯಾಬಿನೆಟು ಇಲ್ಲಿ ಮಾಡ್ಬೋದು. ರೈಟ್. ಮತ್ತು ವರ್ಕ್ ಫ್ರಮ್ ಹೋಮ್ಗೆ ಆ ಕಡೆ ಬೆಡ್ರೂಮಲ್ಲಿ ಮಾಡಿದ್ದೀವಿ. ಹಾಂ ಹಾಂ ಹಾಂ, ಸಾಕಾಗಿದೆ. ಹಾಗೆ ಹೊರಗಡೆ ಬಂದರೆ ಇದು ಒಂದು ಐಡಲ್ ಇಡೋದಕ್ಕೆ ಒಂದು ಪ್ಲೇಸ್ ಮಾಡಿದ್ದೀವಿ. ಓಕೆ, ಇದು ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬಂದರೆ ನೋಡ್ತಾ ಇರುವಂತಹ ವೈಬು ಪುಣ್ಯಾತ್ಮರು. ಓಕೆ, ಇದು ನೋಡಿ ನೆಕ್ಸ್ಟ್ ಸ್ಟೆಪ್ ಹೇಳಿದ್ರಲ್ಲ ಅವರು. ಇಲ್ಲೊಂದು ಸ್ಟೆಪ್ಪು ಮತ್ತು ಅದೊಂದು ಸ್ಟೆಪ್ಪು, ಮೇಲ್ಗಡೆ ಒಂದು. ಈಗ ನಾವು ಚಿಲ್ಡ್ರನ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇವಾಗ ನಾವು ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬಂದರೆ ಕಿಡ್ಸ್ ರೂಮ್ಗೆ ಎಂಟ್ರಿ ಆಗ್ತೀವಿ. ಕಿಡ್ಸ್ ರೂಮ್ ಕಾನ್ಸೆಪ್ಟು ಸ್ವಲ್ಪ ನಾವು ಚೇಂಜ್ ಮಾಡಿದ್ದೀವಿ. ಎಲ್ಲ ಕಡೆನೂ ಗೋಡೆ ಬಂದರೆ ಅದು ಏನು ಕ್ರಿಯೇಟಿವಿಟಿ ಅನ್ಸಲ್ಲ. ಸೊ ಹಂಗಾಗಿ ಕಿಡ್ಸ್ ರೂಮಲ್ಲಿ ನಾವು ವಿತ್ ಗ್ಲಾಸ್ ಈ ಥರ ಕಾನ್ಸೆಪ್ಟ್ ಮಾಡಿದ್ದೀವಿ. ಇಲ್ಲಿ ಕರ್ಟನ್ ಬರುತ್ತೆ ಹೊರಗಡೆ. ಓಕೆ, ನಾವು ಬೇಡ ಅಂತಂದ್ರೆ ಬೇಕಾದ್ರೆ ಕರ್ಟನ್ನು ಹೌದು ಕವರ್ ಮಾಡ್ಕೋಬೋದು. ನಮಗೆ ಪ್ರೈವಸಿಗೆ ಕರ್ಟನ್ ಬರುತ್ತೆ. ಎಸ್ ಎಸ್, ಪ್ರೈವಸಿ ಕರ್ಟನ್ ಬರುತ್ತೆ. ಇಲ್ಲಿ ಬಂದು ಕಿಡ್ಸ್ ಬೆಡ್ರೂಮು. ಸೊ ಇಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಇಲ್ಲಿ ಮಾಡಿದ್ದೀವಿ. ಪ್ಲಸ್ ಮಕ್ಕಳಿಗೆ ಸ್ಟಡೀಸ್ಗೆ ಅದಕ್ಕೆಲ್ಲ ಎರಡಕ್ಕೂ 2 in 1 ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಮಾಡಿದ್ದೀವಿ. ವಿಂಡೋಸು ಅಷ್ಟೇ, ರೌಂಡ್ ವಿಂಡೋ ಎಲ್ಲ ರೆಗ್ಯುಲರ್ ಆಗಿ ಸ್ಕ್ವೇರ್ ವಿಂಡೋ ಮಾಡ್ತಾರೆ, ಇಲ್ಲ ರೆಕ್ಟಾಂಗಲ್ ಮಾಡ್ತಾರೆ. ಓಕೆ, ನಾವು ಇದೊಂದು ಹೊಸ ಕಾನ್ಸೆಪ್ಟು. ಕೆಲವರು ರೌಂಡ್ ಮಾಡಿರ್ತಾರೆ, ಈ ಥರ ರಿಸ್ಕೆ ಯಾರು ತಗೊಳ್ಳಲ್ಲ. ತುಂಬಾ ರಿಸ್ಕ್ ಆಗಿದೆ ಆ್ಯಕ್ಚುಲಿ. 2 ಸತಿ ಇದು ಮಾಡಿ ರೆಡಿ ಮಾಡಿಸಿರೋದು. ಚೆನ್ನಾಗಿ ಫಿನಿಶಿಂಗ್ ಬಂದಿಲ್ಲ ಅಂತಾನು ಮತ್ತೆ ಇನ್ನೊಂದು ಸತಿ ರೆಡಿ ಮಾಡಿಸಿದ್ವಿ. ಇದು ಬಂದು ಕಿಂಗ್ ಸೈಜ್ ಕಾಟು ವಿತ್ ವಾಲ್ ಪೇಪರು, ಹೆಡ್ ಬೋರ್ಡ್ ಕುಷನ್. ಸೊ ಇಲ್ಲೂ ಒಂದು ವಾಕಿಂಗ್ ವಾರ್ಡ್ರೂಮ್ ಮಾಡಿದ್ದೀವಿ. ವಾಕಿಂಗ್ ವಾರ್ಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮು. ಸೇಮ್ ನಾವು ಮಾಸ್ಟರ್ ಬೆಡ್ರೂಮಲ್ಲಿ ಏನು ನೋಡಿದ್ವಲ್ಲ ಅದೇ ಮಾಸ್ಟರ್ ಬೆಡ್ರೂಮಲ್ಲಿ ಇರೋ ಥರನೇ. ವಾರ್ಡ್ರೋಬರೆಲ್ಲ ನೋಡ್ತಾ ಇದ್ದೀರಾ, ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ ಈ ಮಕ್ಕಳ ಬಟ್ಟೆ ಇಟ್ಕೊಳ್ಳೋದಕ್ಕೆ. ಓಕೆ, ಆಮೇಲೆ ಇಲ್ಲೂ ಕೂಡ ಡ್ರೈ ಆ್ಯಂಡ್ ವೆಟ್ಟು ಕಾನ್ಸೆಪ್ಟು. ಇಲ್ಲಿ ಬಾಡಿ ಜೆಟ್ ಇಲ್ಲ, ಶವರ್ ಕೊಟ್ಟಿದ್ದೀವಿ.
ಇಲ್ಲಿ ನಿಮಗೆ ಹ್ಯಾಂಡ್ ಶವರ್ ಬರುತ್ತೆ. ಎಲ್ಲ ಟಾಪಪ್ಗಳು. ಓಕೆ, ಇಲ್ಲೂ ಕೂಡ ವುಡ್ ವರ್ಕ್ ಅಂದರೆ ವುಡನ್ ಪ್ಯಾಟರ್ನ್ ಇರುವಂತಹ 2x4 ವೆಟರ್ ಫಿಟ್ ಡೈವರ್ಟರ್ ಸಿಸ್ಟಮ್ ಅಂತೀವಿ ಇದನ್ನ. ಡೈವರ್ಟ್ ಸಿಸ್ಟಮ್ ಜಾಗ್ವಾರ್ ಕಂಪನಿದು ವಿತ್ ಹ್ಯಾಂಡ್ ಶವರ್ ಡೈವರ್ಟರ್ ಸಿಸ್ಟಮ್. ಆಮೇಲೆ ಕಮೋಡು ಇದ್ರ ಹಿಂಗಡೆ ರೈಟ್, ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಟಾಪ್ ಟು ಬಾಟಮ್ ವೆಟರ್ ಫಿಟ್ ಟೈಲ್ಸ್ ವಿತ್ ಮಿರರ್, ರೈಟ್, ವಿತ್ ಒಂದು ಕಾಸ್ಮೆಟಿಕ್ ಬಾಕ್ಸ್. ಹಾಂ, ಕಾಸ್ಮೆಟಿಕ್ ಬಾಕ್ಸ್. ವಾರ್ಡ್ರೋಬ್ ಬಟ್ಟೆಗಳೆಲ್ಲ ಮಕ್ಕಳದ್ದು ಇಲ್ಲಿ ಇಟ್ಕೋಬೋದು. ತುಂಬ ಇದೆ, ನೋಡ್ತಾ ಹೋಗಿ ಇನ್ನು. ಮತ್ತು ಗುಳೆ ಒಂದು ರೂಮಲ್ಲಿ ಒಂದು ರೂಮು. ಚಿಲ್ಡ್ರನ್ಸ್ ಬೆಡ್ರೂಮಿಂದ ಹಾಗೆ ಹೊರಗಡೆ ಬಂದರೆ ನೆಕ್ಸ್ಟ್ ಫ್ಲೋರ್ ಎಂಟ್ರಿ ಆಗ್ತೀವಿ. ಸೊ ಇಲ್ಲೂ ಕೂಡ ಬಾಲ್ಕನಿಗೆ ವ್ಯೂ ಸಿಗುತ್ತೆ ನಿಮಗೆ. ಬಾಲ್ಕನಿ ವಿತ್ ಪಾರ್ಕ್ ವ್ಯೂ. ಇದು ಮಾಸ್ಟರ್ ಬೆಡ್ರೂಮ್ ಇಂದನೂ ಪಾರ್ಕ್ ವ್ಯೂ ಬರುತ್ತೆ. ಓಪನ್ ಡೋರು ಮಾಡ್ಕೋಬೋದಾ? ಏನಿದೆ ಇದು ಓಪನ್ ಡೋರ್ ಅಲ್ಲೇ. ಇಲ್ಲಿಂದನೂ ಕೂಡ ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇಂದನೂ ನಿಮಗೆ ಪಾರ್ಕ್ ವ್ಯೂ ಕಾಣಿಸುತ್ತೆ. ಪಾರ್ಕ್ ಪಕ್ಕ ಇರೋದ್ರಿಂದ ಆರಾಮಾಗಿ ಇನ್ನೂ ಬೆಳಕು ಚೆನ್ನಾಗಿ ಬರುತ್ತೆ ಗಾಳಿ. ಬ್ಯಾಕ್ ಸೈಡು ಮತ್ತು ಈ ಸೈಡು ಎಲ್ಲ ಎರಡೂ ಕಡೆ ನಿಮಗೆ ಪಾರ್ಕ್ ವ್ಯೂ ಕಾಣಿಸುತ್ತೆ. ಸೊ ನಾವೀಗ ಕಿಡ್ಸ್ ಬೆಡ್ರೂಮಿಂದ ಆಚೆ ಬಂದರೆ ನೆಕ್ಸ್ಟ್ ಫ್ಲೋರ್ ಹೋಗೋದಕ್ಕೆ ಸ್ಟೇರ್ ಕೇಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಟೇರ್ ಕೇಸ್ ಮುಂದ್ಗಡೆನೂ ಒಂದು ವಾಲ್ ಈ ಥರ ಡಿಸೈನ್ ಮಾಡಿದ್ದೀವಿ. ಓಕೆ, ಲೈಕ್ ಆರ್ಟ್ ವರ್ಕು. ಇಲ್ಲಿದ್ದ ಅಕ್ವೇರಿಯಂ ನೋಡೋ ಥರ ಕಾನ್ಸೆಪ್ಟು ಮಸ್ತಾಗಿದೆ. ಕೆಳಗಡೆನೂ ಇದು ಬರುತ್ತೆ. ಸೊ ನಾವು ಇವಾಗ ಕಿಡ್ಸ್ ಬೆಡ್ರೂಮಿಂದ ಮತ್ತೆ ಮೇಲೆ ಹೋಗ್ತಾ ಇದ್ದೀವಿ. ಟೋಟಲ್ ಎಷ್ಟು ಬೆಡ್ರೂಮ್ಗಳು ಬರುತ್ತೆ? 4 ಬೆಡ್ರೂಮ್ಸ್ ಇದೆ. 4 ಬೆಡ್ರೂಮ್ ಇದೆ ಮನೆಗೆ. ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ ಇದೆ. ಹಾಂ, ಗೆಸ್ಟ್ ಬೆಡ್ರೂಮ್. ಇದು ಎಲ್ಲ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಫಸ್ಟ್ ಗೆಸ್ಟ್ ಬೆಡ್ರೂಮ್ನ ಕವರ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇದು ಗೆಸ್ಟ್ ಬೆಡ್ರೂಮು. ಟಾಪ್ ಟು ಬಾಟಮ್ ಇಟೇಲಿಯನ್ ಮಾರ್ಬಲ್ಲು. ಓಕೆ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಕಿಂಗ್ ಸೈಜ್ ಕಾಟ್ ವಿತ್ ಪ್ರೊಫೈಲ್ ಲೈಟ್. ಹಾಂ, ಪ್ರೊಫೈಲ್ ಲೈಟ್ ಇದೆಯಾ? ಹೌದು, ಕರೆಕ್ಟ್. ವೆಂಟಿಲೇಷನ್ಗೆ ಬಿಗ್ ವಿಂಡೋ, 2 ವಿಂಡೋ ಕೊಟ್ಟಿದ್ದೀವಿ ವಿತ್ ಮಸ್ಕಿಟೋ ಟ್ಯಾಪ್. ಹಾಂ, ಆಮೇಲೆ ವಿತ್ ವಾರ್ಡ್ರೋಬು. ಇಷ್ಟೇನಾ ಸರ್ ವಾರ್ಡ್ರೋಬರು? ಈ ಕಡೆ ಇದೆ. ಆ ಕಡೆ ಸೈಡ್ ಕೊಟ್ಟಿದ್ದೀರಾ? ಹೌದು, ಈ ಕಡೆ ಸೈಡ್ ಇದೆ. ಹಾಂ, ಇದೆಲ್ಲ ವಾಲ್ಪೇಪರ್ ಇದು. ಅದೆಲ್ಲ ವಾಲ್ಪೇಪರ್. ಓಕೆ, ಹಾಗಾಗಿ ಇಲ್ಲಿ ವಾರ್ಡ್ರೋಬ್ಸ್ ಎಲ್ಲ ಇದು ಕೊಟ್ಟಿದ್ದೀವಿ. ಈ ಕಡೆನೂ ಸ್ಟೋರೇಜ್ ಇದೆ ವಿತ್ ಮಿರರ್. ಓಕೆ, ನಾನು ಅದೇ ಅಂತ ಇದ್ದೀನಿ, ಇಷ್ಟು ದೊಡ್ಡ ರೂಮಿಗೆ ವಾರ್ಡ್ರೋಬರಲ್ಲಿ ಇದೆ ಅಂತ. ಸೈಡಿಂದ ಒಂದು ರೂಮ್ಗಿಂತ ಒಂದು ರೂಮ್ ಚೆನ್ನಾಗಿ ಮಾಡಿದ್ದೀರಾ. ಇದೆಲ್ಲ ಕಾಸ್ಮೆಟಿಕ್ ಬಾಕ್ಸು. ಓಕೆ, ಡನ್. ನೆಕ್ಸ್ಟ್ ಮಿರರ್ ಪಕ್ಕದಲ್ಲೇ ಕಾಸ್ಮೆಟಿಕ್ ಬಾಕ್ಸ್ನ ನಾವು ಡ್ರೆಸ್ಸಿಂಗ್ ಕ್ಯಾಬಿನೆಟ್, ನೀವು ಮಿರರ್ ಬೇಕಾದ್ರೆ ಇಲ್ಲೇ ನೋಡ್ಕೋಬೋದು. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಎಲ್ಲ ಸಾಫ್ಟ್ ಕ್ಲೋಸರ್. ಇದು ಕೂಡ ನಿಮ್ಮ ಹಿಂದ್ಗಡೆ ನ್ಯಾಚುರಲ್ ಲೈಟ್ ಏನು ಅಷ್ಟು ಬ್ರೈಟ್ನೆಸ್ಸು? ಅದೇ ಸರ್ ಮೇನ್ ಇರೋದು. ಅಂದರೆ ಸಿಟ್ಔಟ್ ಏರಿಯಾ ಮಾಡಿದ್ದೀವಿ ಒಂದು ಬಾಲ್ಕನಿನಲ್ಲಿ. ಸಿಟ್ಔಟ್ ಮೇನ್ ಏರಿಯಾ ಇದು ಅಲ್ವಾ? ಈ ಮನೆಗೆ ಫುಲ್ ಎಂಟೈರ್ ಬಿಲ್ಡಿಂಗಿಗೆ ವೆಂಟಿಲೇಷನ್ ಅಂದರೆ ಬೆಳಕು ಬರ್ತಾ ಇರೋದು ಇಲ್ಲಿದ್ದ. ಬೆಳಕು ಬರ್ತಾ ಇರೋದು, ಲೈಟಿಂಗ್ ಎಲ್ಲ ಇಲ್ಲಿಂದನೇ ಬರ್ತಾ ಇರೋದು. ನೋಡಿ, ಇವಾಗ ಇಲ್ಲಿಂದ ನಿಮಗೆ ಎಲ್ಲಿ ಕವರ್ ಮಾಡಿದ್ರೂ ಅಷ್ಟೇ ಬೆಳಕು ಬರುತ್ತೆ. ಕರೆಕ್ಟ್. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಲೈಟ್ ಬೇಕಾಗಿಲ್ಲ. ಈ ಡೋರ್ ಇದೆಯಲ್ಲ, ಇದೇನು ನಾವು ಗ್ಲಾಸ್ ಡೋರ್ ಮಾಡಿದ್ದೀವಿ ಇಲ್ಲಿ, ಫ್ರೆಂಚ್ ಡೋರು, ಅದು ಓಪನ್ ಮಾಡಿದ್ರೆ ಎಂಟೈರ್ ಮನೆಗೆ ಅಲ್ಲಿಂದನೇ ಫ್ರೆಶ್ ಏರ್ ಬರುತ್ತೆ. ಹೌದು, ಅದು ತೋರಿಸೋದು. ಸೊ ಹಾಗೆ ನೀವು ಬಂದರೆ ಇವಾಗ ನೆಕ್ಸ್ಟು ನಿಮ್ಮೊಂದು ಎಂಟರ್ಟೈನ್ಮೆಂಟ್ ರೂಮ್. ಎಂಟರ್ಟೈನ್ಮೆಂಟ್ ರೂಮ್ ಕೊಟ್ಟಿದ್ದೀರಾ? ಹೌದು, ಎಂಟರ್ಟೈನ್ಮೆಂಟ್ ರೂಮ್ ಅಂದರೆ ಇದು ಒಂದು ಫ್ಯಾಮಿಲಿ ಹಾಲ್. ಇಲ್ಲೊಂದು ಫ್ಯಾಮಿಲಿ ಹಾಲು. ಓಕೆ, ಫ್ಯಾಮಿಲಿ ಹಾಲ್ ಬರುತ್ತೆ. ಇದು ಜಿಮ್ ಏರಿಯಾ. ಆ್ಯಕ್ಚುಲಿ ಜಿಮ್ ಏರಿಯಾ ಥರ ಮಾಡ್ಕೋಬೋದು. ಕಾರ್ಡಿಯೋ ಏನಾದರೂ ಕವರ್ ಮಾಡ್ಕೋಬೋದು. ಜಿಮ್ ಏರಿಯಾ. ಅಲ್ಲೊಂದು ಸ್ಮಾಲ್ ಸಿಟ್ಔಟ್ ಸ್ಪೇಸು. ಇಲ್ಲಿ ಆಪ್ಷನ್ ಇದೆ, ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಟ್ಕೋಬೋದು ಅಥವಾ ಡಿಶ್ ವಾಷರ್ ಬೇಕಾದ್ರೆ ಇಟ್ಕೋಬೋದು, ಸಾರಿ ಹ್ಯಾಂಡ್ ವಾಶ್ ಬೇಕಾದ್ರೆ ಇಟ್ಕೋಬೋದು. ಈ ಥರ ಕಾನ್ಸೆಪ್ಟು. ಹಾಂ, ಇದು ನ್ಯಾಚುರಲ್ ಲೈಟಿಂಗು ಬರುವಂತಹ ಸ್ಥಳ. ಇಲ್ಲಿ ಎಂಟರ್ಟೈನ್ಮೆಂಟ್ ರೂಮ್ ಇದೆ ಅಂತೆ, ವಿತ್ ಲಿಫ್ಟ್ ಇಲ್ಲಿವರೆಗೂ ಬರುತ್ತಲ್ಲ? ಹೌದು, ಲಿಫ್ಟ್ ಇಲ್ಲಿವರೆಗೂ ಬರುತ್ತೆ. ಓಕೆ, ಅಪ್ ಟು 3rd ಫ್ಲೋರ್ವರೆಗೂ ಬರುತ್ತೆ. ಇದು ಬಂದು ಹೋಮ್ ಥಿಯೇಟರ್ ರೂಮ್. ಹೋಮ್ ಥಿಯೇಟರ್ ಕೊಟ್ಟಿದ್ದೀರಾ? ಹೌದು, ಈಗ ಆನ್ಲೈನ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿದೆ. ರಿಲ್ಯಾಕ್ಸ್ ಆಗಿ ಹೋಮ್ ಥಿಯೇಟರ್ ರೂಮು. ಓಹೋ,
ಹೋಮ್ ಥಿಯೇಟರೇ ಮಾಡಿಬಿಟ್ಟಿದ್ದೀರಾ ಇಲ್ಲಿ ಮನೇಲಿ. ಹೌದು. ಓ ಇದೇನು ಸರ್ ಸೌಂಡೇ ಬರ್ತಾ ಇಲ್ಲ ಏನು? ಹೋಮ್ ಥಿಯೇಟರ್ ಮ್ಯೂಟ್ ಹಾಕಿದ್ವಿ. ಈ ಕಡೆ ಇದೆ ನೋಡಿ ಸ್ಕ್ರೀನು, ಈ ಕಡೆ ಇದೆ ಸ್ಕ್ರೀನು. ಓ ಇಲ್ಲಿ ಆಲ್ರೆಡಿ ನಡೀತಾ ಇದೆ ಪಿಕ್ಚರು. ಹೌದು. ಏನಂದರೆ ಇದೂ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಇಲ್ಲಿ ರಿಕ್ಲೈನರ್ಗಳೆಲ್ಲ ಬರುತ್ತೆ. ನಾವು ಆರಾಮಾಗಿ ಮಲ್ಟಿಪ್ಲೆಕ್ಸಲ್ಲಿ ಏನು ಫೀಲ್ ಮಾಡ್ತೀವಿ ಸೇಮ್ ಫೀಲಿಂಗು ಇಲ್ಲಿ ಬರುತ್ತೆ. ಆಲ್ಮೋಸ್ಟ್ ಒಂದು 14x20 ಮೆಜರ್ಮೆಂಟಲ್ಲಿ ಇದೆ ಇದು. ಬಾಬಾ ನೆಕ್ಸ್ಟ್ ಲೆವೆಲ್ ಗುರುಳೆ. ಮಿನಿ ಮಲ್ಟಿಪ್ಲೆಕ್ಸ್ ಇದು ಸ್ಕ್ರೀನ್ ಅಂತಾನೆ ಹೇಳ್ಬೋದು ಇದನ್ನ. ಇದು ಪ್ರಾಜೆಕ್ಟರ್ ಇದು? ಹಾಂ ಇಲ್ಲಿದೆ ಪ್ರಾಜೆಕ್ಟರ್ ಮೇಲಿದೆ. ಓಕೆ ಈ ಕಾನ್ಸೆಪ್ಟು ಮಾಡಿದ್ದೀವಿ. ಸೌಂಡ್ ಬರ್ತಾ ಇಲ್ಲ, ಸೌಂಡ್ ಮ್ಯೂಟ್ ಮಾಡಿದ್ದೀವಿ. ಓಕೆ ಇರಲಿ ಬಿಡಿ, ಕಾಪಿರೈಟ್ ಬರುತ್ತೆ. ಹೌದು, ಯಾಕೆಂದ್ರೆ ನಾವು ಸೌಂಡ್ ಕೊಟ್ಟಾಗ ಅಲ್ಲಿ ಕಾಪಿರೈಟ್ ಬರುತ್ತೆ, ರೈಟ್, ಅದರಿಂದ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾವು ಸೌಂಡ್ ಆನ್ ಮಾಡಿಲ್ಲ. ವಿಂಡೋ ಏನಾದರೂ ಕೊಟ್ಟಿದ್ದೀರಾ ನೀವು ಇಲ್ಲಿಗೆ? ಎಲ್ಲ DTS ಎಫೆಕ್ಟ್ ಅನ್ನೇ ಸೇಮ್. ಈಗ ಥಿಯೇಟರ್ ಏನಿದೆ ಅದೇ ಕಾನ್ಸೆಪ್ಟ್ ಅಲ್ಲೇ ಇದನ್ನು ಮಾಡಿರೋದು. ವಿಂಡೋನು ಕೊಟ್ಟಿದೀವಿ, ಯಾಕೆಂದ್ರೆ ಏರ್ ವೆಂಟಿಲೇಷನ್ ಬೇಕೇ ಬೇಕು. ಸೊ ಹಂಗಾಗಿ ನಾವು ಇಲ್ಲೊಂದು ವಿಂಡೋನು ಕೊಟ್ಟಿದೀವಿ. ಇಲ್ಲಿ ಓಪನಬಲ್ ವಿಂಡೋ ಮಾಡ್ಕೋ, ಬೇಕು ಅಂದರೆ ವಿಂಡೋ ಬೇಕಾದ್ರೆ ಓಪನ್ ಮಾಡ್ಕೋಬೋದು. ವಿಂಡೋ ಓಪನ್ ಮಾಡ್ಬೋದು. ನಿಮಗೆ ಹೋಮ್ ಥಿಯೇಟರ್ ರೂಮಿಂದನೂ ಕೂಡ ಪಾರ್ಕ್ ವ್ಯೂ ಬರುತ್ತೆ. ನೈಸ್. ಬೇಡ ಅಂದರೆ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಕ್ಲೋಸ್ ಮಾಡ್ಕೋಬೋದು. ಫುಲ್ ಪಿನ್ ಡ್ರಾಪ್ ಸೈಲೆಂಟ್ ಇಲ್ಲ ಅಂತ. ಯಾವಾಗಲೂ ಕ್ಲೋಸಲ್ಲೇ ಇಡೋಕ್ಕಾಗಲ್ಲ, ಸ್ವಲ್ಪ ಏರ್ ವೆಂಟಿಲೇಷನ್ ಬೇಕೇ ಬೇಕು. ಇಷ್ಟೇ ಕೊಟ್ಟಿದ್ದೀರಂತೆ. ರೀಕ್ಲೀನರ್ ಕೊಟ್ಟಿದ್ದಿದ್ರೆ? ರಿಕ್ಲೈನರ್ ಅಂತ ಅಂದರೆ ಈಗ ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ಫ್ಲೋರ್ ಮೇಲೆನೆ ಇದು ಮಾಡ್ತಾರೆ, ಏನೋ ಫ್ಲೋರ್ ಮೇಲೆನೆ ಬೆಡ್ ಹಾಕೊಂಡು ಆ ಥರ ಫೀಲ್ ಮಾಡೋರು ಕೆಲವರು ಇರ್ತಾರೆ. ಸೊ ಆಸ್ ಪರ್ ಇವು ತಗೊಳ್ಳೋರಿಗೆ ಏನು ಅವಶ್ಯಕತೆ ಇದೆ, ಇದೆಲ್ಲ ಕುಷನ್ ಇದು. ಹೌದು, ಎಲ್ಲ ಕುಷನ್, ಫ್ಲೋರ್ ಎಲ್ಲ ಕುಷನ್ ಇದು. ಅವ್ರಿಗೆ ರಿಕ್ಲೈನರ್ ಇಷ್ಟ ಇದ್ರೆ ರಿಕ್ಲೈನರ್ ತಗೋಬಹುದು. ಇಲ್ಲ ಅಂದ್ರೆ ಅವ್ರು ಕೆಲವರೆಲ್ಲ ಬೆಡ್ ಹಾಕೋತಾರೆ. ಓಕೆ, ಬೆಡ್ನೇ ಯೂಸ್ ಮಾಡ್ಕೋಬಹುದು. ಗುರುಳೆ, ನೀವು ಹೇಳೋಕ್ಕಿಂತ ಬಂದು ನೋಡಿದ್ರೆ ಫಿದಾಗಿ ಹೋಗ್ಬಿಡ್ತಾರೆ ಜನಗಳಿಲ್ಲಿ. ಅಷ್ಟೇನೆ ನೋಡಿ, ಇದು ಅಷ್ಟೇನೆ. ಇದು ಒನ್ ಆಫ್ ದ ಗುಡ್ ಕ್ವಾಲಿಟಿ ರಾಫ್ಟರ್ ಮತ್ತೆ ಕುಷನ್. ಓಕೆ, ಕೆಳಗಡೆ ಇದನ್ನು ಅಷ್ಟೇನೆ ವುಡ್ ವರ್ಕ್ ಮಾಡಿ ಅದಕ್ಕೆ ಡಿಸೈನಿಂಗ್ ಮಾಡಿರೋದು ಇದಕ್ಕೆ. ಡನ್. ಬನ್ನಿ ಗುಳೆ, ನೆಕ್ಸ್ಟ್ ಹೋಗೋಣ. ಎಷ್ಟು ನೋಡಿದ್ರು ಎಷ್ಟು ಹೊಗಳಿದ್ರಿ ಮನೆ ಬಗ್ಗೆ ಕಡಿಮೆನೆ. ನಮ್ಮ ಥಿಯೇಟರ್ ಇಂದ ಹೊರಗಡೆ ಬಂದ್ರೆ ಇಲ್ಲೊಂದು ಬಾಲ್ಕನಿ ಮಾಡಿದ್ದೀವಿ. ಇಲ್ಲೂ ಕೂಡ ಒಂದು ಸ್ಟೆಪ್ ಔಟ್ ಮಾಡಿದ್ದಾರೆ, ಮೇಲ್ಗಡೆ ಎತ್ಕೊಂಡು ಹೋಗೋ ಥರ ವಿತ್ ಸ್ಕೈಲೈಟ್. ಗೊತ್ತಲ್ಲ ಇದು? ಹಾಂ, ಎಲ್ಲ ಓಪನ್ ಮಾಡಿದ್ರೆ ನಮ್ಗೆ ಯಾವ AC ಬೇಡ, ಅಷ್ಟು ಗಾಳಿ ಬರುತ್ತೆ. ಈ ಮನೆಗೆ ಫುಲ್ ಕಂಟ್ರೋಲರ್, ಗಾಳಿ ಕಂಟ್ರೋಲರ್ ಎಲ್ಲ ಇಲ್ಲೇ. ಒಂದು 14 ಫೀಟ್ ವಿಂಡೋ, 14x7 ಫೀಟ್, 14x7 ಫೀಟು ವಿಂಡೋ ಇದೆ. ಇಲ್ಲೊಂದು ಸಿಟ್ಔಟ್ ಏರಿಯಾ ವಿತ್ ಪರ್ಕೋಲಾ ಡಿಸೈನ್ ಮಾಡಿದ್ದೀವಿ ಮೇಲೆ. ಇದು ಓಪನ್. ಇಲ್ಲಿಂದ ಫುಲ್ಲು ಲೇಔಟ್ ವ್ಯೂನು ನೋಡ್ಬೋದು ನೀವು. ಆ ಕಡೆ ಕ್ಯಾಪ್ಚರ್ ಮಾಡಿ, ಅದ್ರ ಬಗ್ಗೆ ಇಲ್ಲ. ಇವಾಗ ಬನ್ನೇರುಘಟ್ಟ ರೋಡ್ ಏನಿದೆ, ಹಾಂ, ಅದು ಬಂದು ವೆಹಿಕಲ್ಗಳು ಹೋಗ್ತಾ ಇರೋದೇ ಬನ್ನೇರುಘಟ್ಟ ರೋಡು. ಬನ್ನೇರುಘಟ್ಟ ಟು ಜಿಗಣಿ ರೋಡ್ ಅದು. ಇವಾಗ ಅಪ್ಕಮಿಂಗ್ ಇವಾಗ ಮೆಟ್ರೋ ಪ್ಲಾನು ಆಗ್ತಾ ಇದೆ. ಫ್ಯೂಚರಲ್ಲಿ ಮೆಟ್ರೋ ಪ್ಲಾನಿಂಗು ಬರುತ್ತೆ. ಬಸ್ಸೆಲ್ಲ ಇಲ್ಲಿವರೆಗೂ ಬರುತ್ತಲ್ವಾ? ಬಸ್ಸೆಲ್ಲ ಇಲ್ಲಿವರೆಗೂ ಬರುತ್ತೆ. ಈಗ ಅಲ್ಲಿ ಬಸ್ ಏನು ಹೋಗ್ತಿದೆ, ಇಲ್ಲಿ ಸ್ಟಾಪ್ ಇದೆ ಇಲ್ಲಿ. ಓಕೆ, ಇಲ್ಲಿವರೆಗೂ ಬರುತ್ತೆ. ಆಮೇಲೆ ಇಲ್ಲಿ ಅಲ್ಲಿ ಏನು ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆ, ಜಸ್ಟ್ ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಜಿಗಣಿ ಸಿಟಿ. ಅದೆಲ್ಲ ಅದು ಪೂರ ಜಿಗಣಿ ಸಿಟಿ. ಅದು ಬಂದು ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಓಕೆ, ಲೇಔಟು ಕೂಡ ಎಲ್ಲ ಗೇಟೆಡ್ ಕಮ್ಯುನಿಟಿ, ವೆಲ್ ಮೇಂಟೈನ್ಡು. ಸೊ ರೆಸಿಡೆನ್ಸು ಕೂಡ ಇವಾಗ ಒಂದು 6-7 ಮನೆ ಆಗಿದೆ. ಆ ಕಡೆ ಕವರ್. ಅದು ಕೊಪ್ಪ ಗೇಟ್ ಅನಿಸುತ್ತಲ್ಲ? ಹೌದು, ಅದು ಕೊಪ್ಪ ಗೇಟ್ ಕಾರ್ನರ್ಲಿರೋದು. ಹಾಂ, ಓಕೆ. ರೋಡ್ಸು ಅಷ್ಟೇ. ಗುರುಡೆ, ಈ ಮನೆ ಬಗ್ಗೆ ತುಂಬಾ ತೋರಿಸ್ಬಿಟ್ಟಿದ್ದೀವಿ. ಈಗ ಕೊನೆ ಹಂತದಲ್ಲಿದ್ದೀವಿ.
ಕೊನೆ ಹಂತದಲ್ಲಿ ಏನು ಹೇಳಕ್ಕೆ ಇಷ್ಟಪಡೋದು ಅಂದರೆ, ಹಾಂ, ಒಳಗಡೆ ಹೋಗೋಣ. ಇಲ್ಲಿ ಗಾಡಿ ತುಂಬ ಬರ್ತಾಯಿದೆ, ನಮ್ಮ ವೀಕ್ಷಕರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ನಾನು ಹೋಮ್ ಥಿಯೇಟ್ರಲ್ಲಿ ಕೂರಿಸ್ಕೊಂಡು ಮಾತಾಡ್ತೀನಿ, ಕೊನೆಗೋಸ್ಕರ ವೇಟ್ ಮಾಡಿ. ಬನ್ನಿ. ಸಂತು ಸರ್, ಈಗ ಕೊನೆ ಕ್ಷಣದಲ್ಲಿದ್ದೀವಿ ಅಂತ ಹೇಳಿದ್ವಿ. ಓಕೆ ನನಗೆ ಪ್ರಾಪರ್ ಲೊಕೇಶನ್ ಎಲ್ಲಿ ಬರುತ್ತೆ ಸಂತು ಸರ್ ಇದು? ಸರ್, ಇದು ಬಂದು ಜಿಗಣಿ ಹತ್ರ ಕೊಪ್ಪ ಗೇಟ್ ಅಂತ ಸರ್ಕಲ್ ಇದೆ, ಅದ್ರ ಪಕ್ಕದಲ್ಲೇ ಬರುತ್ತೆ. ನಿಸರ್ಗ ಲೇಔಟ್ ಅಂತ ಒಂದು ಲೇಔಟ್ ಇದೆ ಇಲ್ಲಿ ಪಕ್ಕದಲ್ಲಿ. ಅದ್ರ ಪಕ್ಕ ಹರಪ್ಪ ಗ್ರೀನ್ವುಡ್ ಅಂತ ಅಂದ್ಬಿಟ್ಟು ಈ ಲೇಔಟ್ ಹೆಸರು. ಓಕೆ, ಆಯ್ತಾ. ಇದು ಬಂದು 30-50 ಮೆಜರ್ಮೆಂಟ್ ಸೈಟು, ನಾರ್ತ್ ಫೇಸಿಂಗ್ ಸೈಟ್ ಇದು. ಸೊ ಮೇನ್ ಡೋರು ಕೂಡ ನಾರ್ತ್ ಈಸ್ಟಲ್ಲೇ ಕಾರ್ನರಲ್ಲಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ಏನಂತಂದ್ರೆ, ಇವಾಗ ನೀವು ಬಿಲ್ಡಿಂಗ್ ಎಲ್ಲ ನೀವು ನೋಡಿದ್ರಿ. ಇವಾಗ ಸಾಮಾನ್ಯವಾಗಿ ಎಲ್ಲರೂ ಮನೆ ಕಟ್ತಾರೆ. ಕರೆಕ್ಟು. ಆಯ್ತಾ. ಮನೆ ಕಟ್ಟೋದ್ರಲ್ಲೂ ಕೆಲವೆಲ್ಲ ಅವ್ರಿಗೂ ಕಷ್ಟ ನೋವುಗಳು ಎಲ್ಲ ಇರುತ್ತೆ. ಸೊ ಎಲ್ಲ ಅವರು ಏನು ಸೇವಿಂಗ್ಸು ಇಲ್ಲ ಗೋಲ್ಡ್ ಪ್ಲಡ್ಜು ಇಲ್ಲ ಲೋನು ಇನ್ನೊಂದು ಮತ್ತೊಂದು ಮಾಡಿರ್ತಾರೆ. ನಿಜ. ಆಯ್ತಾ. ಅಷ್ಟೆಲ್ಲ ಮಾಡಿದ್ಮೇಲೂ ಅವ್ರಿಗೆ ಒಂದು ಖುಷಿ ಆಗಬೇಕು ಮೇಯ್ನು. ಆಯ್ತಾ. ಇವಾಗ ನಾವು ಅಷ್ಟೇ, ಈಗ ನಮ್ಮ ಬ್ರದರೇ ಇಂಜಿನಿಯರ್ ಮಿಸ್ಟರ್ ವೇಣುಗೋಪಾಲ್ ಅಂತ ಅಂದ್ಬಿಟ್ಟು, ನಮ್ದು ಕಂಪ್ನಿ ಬಂದು ಡಿಸೈನ್ ಐಟ್ಸ್ ಅಂತ ಅಂದ್ಬಿಟ್ಟು, ಆಯ್ತಾ, ಬೇಗೂರಲ್ಲಿ ವಿಶ್ವಪ್ರಿಯ ಲೇಔಟಲ್ಲಿ ಇದೆ. ಸೊ ನಮ್ಮ ಬ್ರದರು ಅಷ್ಟೇನೆ, ಅವ್ರೊಂಥರ ಡ್ರೀಮ್ ಬಾಯ್. ಏನಂತಂದ್ರೆ ಅವ್ರ ಕನ್ಸಿಗೆ ಏನು ಬರುತ್ತೆ ಅದನ್ನ ಅವರು ಮಾಡಲೇಬೇಕು. ಕಂಪ್ನಿ ಬಂದು ಡಿಸೈನ್ ಐಟ್ಸ್ ಅಂತ ಅಂದ್ಬಿಟ್ಟು. ಸೊ ನಮ್ಮ ಬ್ರದರೇ ಇಂಜಿನಿಯರ್ ಅಲ್ಲಿ. ಏನಂತಂದ್ರೆ ಈ ಪ್ರಾಜೆಕ್ಟು ಅವರು ಒಂಥರ ಕಂಡು ಮಾಡಿರುವಂಥ ಮನೆ ಇದು. ಈ ಥರನೇ ಮಾಡಬೇಕು, ಹಿಂಗೆ ಇರಬೇಕು ಅಂತ ಪಿನ್ ಟು ಪಿನ್. ಧನ್ಯವಾದಗಳು. ಥ್ಯಾಂಕ್ ಯು.